ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಪೆಹಲ್ಗಾಮ್ ಘಟನೆ ಆದ ನಂತರ ಇದಕ್ಕೆ ಪ್ರತಿಕಾರ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಘಟನೆಯಾಗಿ 10 ರಿಂದ 12 ದಿನ ಆಯಿತು. ಆದರೂ ಕೂಡ ಪ್ರತಿಕಾರ ಅಂತ ಹೇಳ್ತಾನೆ ಇದ್ದೀವಿ. ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಪ್ರತಿಕಾರ ಬಂದಿಲ್ಲ. ಆದರೆ ಪಾಕಿಸ್ತಾನದ ಕಡೆಯಿಂದ ಪದೇ ಪದೇ ಕದನ ವಿರಾಮ ಇದೆಯಲ್ಲ ಅದನ್ನು ಉಲ್ಲಂಘನೆ ಮಾಡ್ತಾನೆ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟು ಕೊಡಬೇಕಲ್ವಾ? ಹಾಗಾದರೆ ಪ್ರತಿಕಾರ ಎಲ್ಲಿ, ಯಾವಾಗ, ಹೇಗೆ ಅನ್ನುವಂಥ ಪ್ರಶ್ನೆ ಪದೇ ಪದೇ ಚರ್ಚೆಗೆ ಬರ್ತಾ ಇದೆ. ಇದರ ಜೊತೆಗೆ ರಾಜತಾಂತ್ರಿಕ ತೆಗೆದುಕೊಂಡಿರುವಂಥ ನಿರ್ಧಾರಗಳಿಂದಾಗಿ ಪಾಕಿಸ್ತಾನ ಒದ್ದಾಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪಾಕಿಸ್ತಾನಕ್ಕೆ ಬಹುಶಃ ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ. ಸೊ ಈಗ ಭಾರತ ಈ ರೀತಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರಿರುವಂಥ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಿಗೆ, ಪ್ರಮುಖವಾಗಿ ಗಲ್ಫ್ ದೇಶಗಳಿಗೆ ಮೊರೆ ಹೋಗಿದ್ದಾರಂತೆ. ಜೊತೆಗೆ ಅಮೆರಿಕ ದೇಶಕ್ಕೂ ಕೂಡ ಹೋಗಿ ಏನು ಮನವಿ ಮಾಡಿದೆ ಅಂತೆ, ನಮಗೆ ಸದ್ಯಕ್ಕೆ ಯುದ್ಧದ ಅವಶ್ಯಕತೆ ಇಲ್ಲ ಅಂಥೇಳಿ. ಯಾಕೆ ಹಿಂಗಾಗ್ತಾ ಇದೆ, ಜೊತೆಗೆ ಪ್ರತಿಕಾರ ಹೇಗಿರಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಪಾಕ್ ಪರದಾಟ, ಗಲ್ಫ್ ದೇಶಗಳಿಗೆ ಮೊರೆ. ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆಯನ್ನ, ಈ ಘಟನೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು ಅಂತೇಳಿ ಭಾರತ ಸಜ್ಜಾಗಿದೆ. ಭಾರತದ ಕಡೆಯಿಂದಲೂ ಕೂಡ ತಾಲೀಮು ಶುರುವಾಗಿದೆ. ಪೆಹಲ್ಗಾಮ್ ಹತ್ಯಾಕಾಂಡ ಪ್ರತಿಕಾರಕ್ಕೆ ಭಾರತ ಸಜ್ಜಾಗಿದೆ. ರಾಜತಾಂತ್ರಿಕ ದಾಳಿಯಿಂದಾಗಿ ಪಾಕ್ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಅಗತ್ಯ ವಸ್ತುಗಳಿಗೆ ನೆರೆಯ ದೇಶಗಳ ಮುಂದೆ ಪರದಾಡ್ತಾ ಇದ್ದಾರೆ. ಮದ್ದು, ಗುಂಡು ಜೊತೆಗೆ ಔಷಧಿ ಸೇರಿ ಹಲವು ವಸ್ತುಗಳಿಗೆ ಮೊರೆ ಹೋಗ್ತಿರುವಂಥದ್ದು. ಇವತ್ತು ಭಾರತ ಕೂಡ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಗಲ್ಫ್ ದೇಶಗಳ ಮುಂದೆ ಪಾಕಿಸ್ತಾನ ನೆರವಿಗೆ ಬೇರೆ ದೇಶಗಳ ಮುಂದೆ ಬರ್ತಾರ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ IAF ವಿಮಾನ ಕಾರ್ಯಾಚರಣೆ ಅಂತೂ ಮುಂದುವರಿತಾ ಇದೆ. ರಾತ್ರಿ ಕಾರ್ಯಾಚರಣೆ ಕೂಡ ಯಶಸ್ವಿ ಆಗಿದೆ. ಸೊ ಹಂಗಾಗಿ ಪಾಕಿಸ್ತಾನಕ್ಕೆ ಒಂಥರ ತಳಮಳ ಈಗ. ಈ ರೀತಿಯಾಗಿ ಭಾರತದ ಕಡೆಯಿಂದಲೂ ಕೂಡ ಯುದ್ಧದ ತಾಲೀಮು ಶುರುವಾಗಿದೆ. ಪಾಕಿಸ್ತಾನದಲ್ಲೂ ಕೂಡ ಯುದ್ಧದ ತಾಲೀಮು ಶುರುವಾಗಿದೆ. ಅವರಿಗೆ ನಿದ್ದೆನೇ ಬರ್ತಾ ಇಲ್ಲ ಅಂತೆ. ಯಾವ ಕ್ಷಣದಲ್ಲಾದರೂ ಕೂಡ ಭಾರತ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಅಂಥೇಳಿ ಎಚ್ಚರಿಕೆಯಿಂದ ಇರ್ತಾ ಇದ್ದಾರೆ. ಬಟ್ ಆದರೆ ಈ ಘಟನೆ ಆಗಿ 10-12 ದಿನ ಆಯಿತು. ಬಟ್ ನಾವು ಯುದ್ಧ ಮಾಡ್ತೀವಿ ಅಂತ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಬಟ್ ಈ ಉಗ್ರರಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತೀವಿ ಅನ್ನುವಂಥದ್ದು ಸಹಜವಾಗಿ ಎಲ್ರಿಗೂ ಇರುವಂಥ ಆಕ್ರೋಶ ಅದು. ಬಟ್ ಅವ್ರು ಯಾಕೆ ಪದೇ ಪದೇ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ. ಬಟ್ ನಮ್ಮ ಉದ್ದೇಶ, ನಮ್ಮ ಗುರಿ ಇರೋದು ಏನು ಅಂತ ಹೇಳಿದ್ರೆ, ಈ ಉಗ್ರರ ಬುಡ ಎಲ್ಲಿ ಇದೆಯಲ್ಲ ಅದನ್ನು ಕಿತ್ತು ಬೀಸಾಗಬೇಕು ಅನ್ನೋದು ನಮ್ಮ ಹೋರಾಟ ಅಥವಾ ನಮ್ಮ ಯುದ್ಧ ಇರೋದು ಈ ಉಗ್ರರ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ಅಲ್ವೇ ಅಲ್ಲ. ಬಟ್ ಪಾಕಿಸ್ತಾನ ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಅವರು ಕೂಡ ಒಪ್ಕೊಂಡಿರುವಂಥದ್ದು ಅವರನ್ನು, ಅಂದರೆ ಈ ಉಗ್ರರನ್ನ ಈಗಾಗಲೇ ಕೂಡ ಅವರು ಬರಮಾಡಿಕೊಂಡಿದ್ದಾರೆ. ಯಾವಾಗ ಈ ಪೆಹಲ್ಗಾಮ್ ಘಟನೆ ಆಯ್ತಲ್ಲ, ಘಟನೆ ಆದ ನಂತರ ಉಗ್ರರನ್ನ ಪಾಕಿಸ್ತಾನದ ಸೇನೆಗೆ ಕರೆಸ್ಕೊಂಡಿದೆ ಅಂತೆ. ಸೊ ಹಂಗಾಗಿ ಇಲ್ಲಿ ನೋಡಿದಾಗ ಇಂಥವ್ರನ್ನ ಯಾಕೆ ಸುಮ್ಮನೆ ಬಿಡಬೇಕು ಅಂತೇಳಿ ಪದೇ ಪದೇ ಈ ರೀತಿಯಾಗಿ ಉಲ್ಲಂಘನೆ ಆಗ್ತಾನೆ ಇದೆ. ಅಲ್ಲಿ ಈ ಘಟನೆ ಆದರೂ ಕೂಡ ಭಾರತ ಸೈಲೆಂಟ್ ಇದೆ. ಆದರೂ ಕೂಡ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಬಟ್ ಹೆಂಗೆ ಸುಮ್ಮನೆ ಇರೋಕ್ಕಾಗತ್ತೆ? ಈ ಬಾರಿ ಅಂತೂ ಪ್ರತಿಕಾರ ಅಂತೂ ಭಯಂಕರವಾಗಿರುತ್ತೆ. ದಂಡಂ ದಶಗುಣಂ ಅಷ್ಟೇ ಬೇಕಾಗಿರೋದು. ಇಲ್ಲ ಅಂತಂದರೆ ಮತ್ತೆ ಸಹಿಸ್ಕೊಂಡು ಇರಬೇಕು ಅಂತ ಹೇಳಿದ್ರೆ ಮತ್ತೆ ಬೇರೆ ಥರ ಆಗಿಬಿಡುತ್ತೆ. ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತಾರೆ, ಮತ್ತೆ ನಮ್ಮ ಮೇಲೆ ಮತ್ತೆ ಬರ್ತಾರೆ. ಸೊ ಹಂಗಾಗಿ ಒಂದು ಒಳ್ಳೆಯ ಅವಕಾಶ ಇದೆ ಭಾರತಕ್ಕೆ, ಈ ಪಾಕಿಸ್ತಾನ ಆಗಿರ್ಬೋದು ಅಥವಾ ಉಗ್ರರನ್ನ ಒಂದು ಪಾಠ ಕಲಿಸೋದಕ್ಕೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ JDS ವಕ್ತಾರರಾಗಿರುವಂಥ ಸೈಯದ್ ತಹಸೀನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು BJP ವಕ್ತಾರರಾಗಿರುವಂಥ ಶರತ್ ಹೆಗಡೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ನಾನು ಅರವಿಂದ್ ಹತ್ರನೇ ಬರ್ತೀನಿ ಸರ್. ಈಗ ಪ್ರಮುಖವಾಗಿ ಈ ಘಟನೆ 10 ರಿಂದ 12 ದಿನ ಆಯಿತು. ಪ್ರತಿಕಾರ ಹೇಗೆ, ಯಾವಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾನೆ ಇದೆ. ಬಟ್ ಈಗ ಭಾರತ ಇವತ್ತು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಆಮದು ರಫ್ತು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಹೋಗಬಾರ್ದು, ಅವ್ರದ್ದು ಕೂಡ ನಮಗೆ ಬೇಕಾಗಿಲ್ಲ ಅಂತೇಳಿ. ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಇದು ಬೇಕಾಗಿದ್ದಂಥದ್ದೇ.
ಎಲ್ಲರಿಗೂ ಒಂದಿಷ್ಟು ಕಷ್ಟ ಆಗುತ್ತೆ, ಅವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ. ನಾವು ಬರೇ ಪಾಕಿಸ್ತಾನಕ್ಕೆ ತೊಂದರೆ ಆಗುತ್ತೆ ಅನ್ನೋವಂಥ ಒಂದು ಏನು ತಾತ್ಪರ್ಯ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ಹೋಗಬಾರ್ದು. ನಮಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ವಿ ಆಲ್ಸೋ ಡಿಪೆಂಡ್ ಆನ್ ದೇರ್ ಗುಡ್ಸ್ ಆ್ಯಂಡ್ ಎಷ್ಟೋ ಬಾರಿ ಅಗ್ರಿಕಲ್ಚರಲ್ ಕಮ್ಯುನಿಟೀಸ್ ಆಗಲಿ ಇದಾಗಲಿ ನಾವು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಬಟ್ ಏನೊಂದು ನಿರ್ಧಾರ ತೊಗೊಂಡಿದ್ದಾರೆ ಇವತ್ತಿಗೆ, ಅದು ಸರಿಯೋ ತಪ್ಪೋ ಅನ್ನೋ ವಿಶ್ಲೇಷಣೆಗೆ ನಾವು ಯಾರೂ ಇರಬಾರ್ದು. ಇವತ್ತು ಸರ್ಕಾರ ಅಂದಮೇಲೆ ಅದರ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಅಪೋಸಿಷನ್ ಪಾರ್ಟಿ ಲೀಡರ್ಸು, ಅಪೋಸಿಷನ್ ಪಾರ್ಟಿಯ ಚೀಫ್ ಮಿನಿಸ್ಟರ್ಸ್, ಅಂದರೆ ಈಗ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವ್ರಿಗೂ ಪ್ರೈಮ್ ಮಿನಿಸ್ಟರ್ ಒಬ್ಬರೇ. ಸೊ ಹಾಗಾಗಿ ಅವರು ಯಾವ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಿ ನಾವು ಇವತ್ತು ಭಾರತವಾಗಿ ಮಾತಾಡಬೇಕಾಗಿರುವಂಥ ಸನ್ನಿವೇಶ ಇದು. ಅದಕ್ಕೆ ನಾವು ಕಟ್ಟುನಿಟ್ಟಾಗಿರಬೇಕು. ಇದೇ ಮೆಸೇಜ್ ಎಲ್ಲರೂ ಕ್ಯಾರಿ ಮಾಡಬೇಕು. ಮತ್ತು ಚಿಕ್ಕ ಮುಟ್ಟ ಮೊನ್ನೆ ನಾನು ನೋಡಿದೆ ಒಂದೇನೋ ಪ್ರೆಸ್ ಕಾನ್ಫರೆನ್ಸಲ್ಲಿ ಮೊದಲಿರೋ ಯಾವುದು ಸರ್ಜಿಕಲ್ ಸ್ಟ್ರೈಕ್ ಆಗೇ ಇಲ್ಲ ಅಂತ ಇರೋ ಮಾತು, ಇದೆಲ್ಲ ಮಾತಿದೆಯಲ್ಲ, ಇವೆಲ್ಲ ಕ್ಷುಲ್ಲಕ ಅನ್ನಿಸುತ್ತೆ. ಅವ್ರ ಪಕ್ಷದವರು ಕೂಡ ಅದನ್ನು ಖಂಡಿಸಿದ್ದಾರೆ. ಅದು ಒಂದು ಸರಾಹನೀಯವಾಗಿರೋ ಇದು. ಬಟ್ ಆದರೆ ಈ ರೀತಿಯ ಚಿಕ್ಕ ಚಿಕ್ಕ ತಪ್ಪುಗಳು ನಮ್ಮ ಯಾರಿಂದನೂ ಆಗಬಾರ್ದು. ಎಸ್ಪೆಷಲಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಹು ಆರ್ ಸ್ಪ್ರೆಡ್ ಅಕ್ರಾಸ್, ದೇ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಮಾತಾಡಬಾರ್ದು. ಹಾಗಾಗಿ ಯಾವುದೇ ನಿರ್ಧಾರ ತೊಗೊಳ್ಳೋಕ್ಕಿಂತ ಮೊದಲು ನಾವು ತುಂಬ ಜೋಪಾನವಾಗಿ ತೊಗೊಳ್ಬೇಕು. ಒಂದು ವರ್ಡ್ ಲೀಡರ್ ಆಗಿ ತೊಗೊಳ್ಬೇಕೆ ಹೊರತು ಟಿಟ್ ಫಾರ್ ಚಾಟ್ ಈ ಚಿಟ್ ಚಾಟ್ ಮಾಡ್ತಾರಲ್ಲ ಹಾಗಿರಬಾರ್ದು. ಭಾರತದ ನಡೆ ಕೂಡ ಅದೇ ರೀತಿಯಿಂದ ಒಂದು ಸಮಗ್ರವಾಗಿ ಇಂಟರ್ನ್ಯಾಷನಲ್ ಫೋರಮಲ್ಲಿ ಒಂದು ಲೀಡರ್ಶಿಪ್ ಕೊಡುವಂಥ ದಿಟ್ಟಿನಲ್ಲಿ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ. ಸೊ ಭಾರತದ ಪ್ರತಿಯೊಂದು ನಿರ್ಧಾರಕ್ಕೂ ನಾನು ಅದಕ್ಕೆ ಸಮರ್ಥನೆ, ಅದರಲ್ಲಿ ಯಾವ ವಿಶ್ಲೇಷಣೆಯೂ ಇಲ್ಲ. ನಾವು ಅದರ ಜೊತೆಗಿದ್ದೀವಿ, ಅದು ಸರಿಯೇ. ಆದರೆ ಮುಂದೆ ಹೋಗುವಾಗ ಫುಲ್ ಫ್ಲೆಜ್ ವಾರ್ ಅನ್ನೋದು ಶುಡ್ ಬಿ ಅ ಲಾಸ್ಟ್ ರೆಸಾರ್ಟ್, ಇಟ್ ಶುಡ್ ನಾಟ್ ಬಿ ಅ ಫಸ್ಟ್ ರೆಸಾರ್ಟ್. ಇದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಉದ್ವೇಗವಾಗಿ ಅಲ್ಲಿ ನಾವು ಮಾತಾಡ್ಬಿಟ್ರೆ, ಇಲ್ಲ ವಾರ್ ಮಾಡಬೇಕು ಅಂದ್ಬಿಟ್ರೆ ನಾವು ದೇಶಭಕ್ತಿ ಅಂತ ಏನು ತೋರಿಸ್ಕೊಳ್ಳೋವಂಥ ಕೆಲವು BJPಯ ಸೈಡಲ್ಲಿ ಇರುವಂಥವ್ರು ಆ ರೀತಿ ಒಂದಿಷ್ಟು ಮಾತಾಡಿರೋದು ನೋಡಿದ್ದೀನಿ, ಆ ರೀತಿ ಖಂಡಿಸಿರೋದು ನೋಡಿದ್ದೀನಿ. ಬಟ್ the top leadership has not done like that. Top leadership of Congress also has been matured enough unless until ಒಂದೆರಡು ಮೂರು ತಪ್ಪುಗಳನ್ನು ಮಾಡಿ ತಿದ್ದುಕೊಂಡಿದ್ದಾರೆ. ಅದೇ ರೀತಿಯಿಂದ ಜವಾಬ್ದಾರಿಯುತವಾಗಿ ನಾವಿರಬೇಕು. ನಮ್ಮ ಹೇಳಿಕೆಗಳು ಕ್ಲಿಯರ್ ಆಗಿರಬೇಕು, ಮೆಸೇಜ್ ಕ್ಲಿಯರ್ ಕಟ್ ಆಗಿರಬೇಕು. ಇದು ಯಾವುದೋ ಒಂದು ಡಿಸ್ಪೆನ್ಸೇಷನಿಂದ ಮೆಸೇಜ್ ಅಲ್ಲ, ಭಾರತದ ಮೆಸೇಜ್ ಸಮಗ್ರವಾಗಿರಬೇಕು. ಯಾವುದೇ ಒಂದು ನಿರ್ಧಾರ, ಈಗ ಇಂಡಸ್ಟ್ರಿ ವಾಟರ್ ಆಗಲಿ, ಅದಕ್ಕೂ ಕೂಡ ನಮಗೆ ಕಾಂಗ್ರೆಸ್ ಸಪೋರ್ಟ್ ಬೇಕಾಗುತ್ತೆ. ಆ ಜವಾಬ್ದಾರಿ ಇಟ್ಕೊಂಡೆ BJP ಅವರು ಕೂಡ ಮಾತಾಡಬೇಕು. ಅವ್ರದ್ದೇನೋ ನಾವು ಮಾಡಿಬಿಡ್ತೀವಿ ಅನ್ನೋದು ಇರಬಾರ್ದು. ಅದೇ ರೀತಿಯಿಂದ ಕಾಂಗ್ರೆಸ್ ಅವರು ಕೂಡ ನಾವು ಜಸ್ಟ್ ಅಪೋಸ್ ಮಾಡೋದಿದೆಯಲ್ಲ, ದೇ ಶುಡ್ ಡೆಸಿಸ್ಟ್ ಫ್ರಮ್ ಇಟ್. ವಿ ಶುಡ್ ಆಲ್ ವರ್ಕ್ ಇನ್ ಕೋಹಿಷನ್. ಜೊತೆಗೆ ಪ್ರತಿಯೊಂದು ಯಾರಿಗೆ ಹೋಗಿ ಕೇಳಿದ್ರು ಒಂದೇ ಧ್ವನಿ, ಒಂದೇ ರೀತಿಯ ಪ್ರತಿಕಾರ. ಮತ್ತು ನಾವು ಒಂದು ವಿಶ್ವಸ್ತರದ ಮಟ್ಟದಲ್ಲಿ ಜಾಗರೂಕರಾಗಿ ಲೀಡರ್ಶಿಪ್ ತೋರಿಸುವಂಥ ದಿಟ್ಟಿನಲ್ಲಿ ಹೋಗಬೇಕು. ಮತ್ತು ಪ್ರತಿಯೊಬ್ಬ ಇಂಟರ್ನ್ಯಾಷನಲ್ ಫೋರಮಲ್ಲಿ ಬೇರೆ ದೇಶಗಳನ್ನು ನಮ್ಮ ಜೊತೆಗೆ ತಗೊಳ್ಳುವಂಥ ಪ್ರಯತ್ನವಾಗಬೇಕು. ಅದು ಆಗ್ತಾ ಇದೆ ಇವಾಗ. ಯಾಕಂದರೆ ಯಾರೇ ಫಾರಿನ್ ಡೆಲಿಗೇಟ್ ಬಂದಾಗ ಇವರು ಅಕ್ರಮ ಮಾಡೋದು, ಅದನ್ನ ಇಂಟರ್ನ್ಯಾಷನಲೈಸ್ ಮಾಡೋದು ಒಂದು ರೂಢಿ ಇಟ್ಕೊಂಡಿದ್ರು ಇವರು. ಆದರೆ ಈ ಸತಿ ಏನು ಮಾಡಿದ್ರು, ಬೇರೆಯವ್ರು ಬಂದಾಗ ನೋಡಿಪ್ಪ ಈ ರೀತಿ ಆಗುತ್ತೆ ಅಂತೇಳಿ ಬೇರೆಯವ್ರನ್ನ ಇಂಟರ್ನ್ಯಾಷನಲ್ ಫೋರಮಲ್ಲಿ ಇರುವಂಥ ಎಲ್ಲರನ್ನೂ ನಮ್ಮ ಜೊತೆಗೆ ತೊಗೊಂಡು ಬರುವಂಥ ಒಂದು ಏನು ಒಳ್ಳೆಯ ಕೆಲಸ ಯೂನಿಯನ್ ಗೌರ್ಮೆಂಟ್ ಮಾಡಿದೆ ಇವತ್ತು, ಅದನ್ನು ನಾವು ಪ್ರಶಂಸಿಸಬೇಕು. ಇದು ಶಾರ್ಟ್ ಟರ್ಮ್ ಆಗಿರಬಾರ್ದು, ಫೈನಾನ್ಷಿಯಲ್ ಫಂಡಿಂಗ್ ಆಗಿರ್ಬೋದು, ಅವ್ರ ಮೇಲೆ ಎಂಬಾರ್ಗೋ ಹಾಕೋವರೆಗೂ ಹೋಗಬೇಕು ಅಂತ ನನ್ನ ಕರೆ. ಈಗ ಬರೇ ನಾವು ರಫ್ತು ಆಮದು ಮಾಡೋದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ, ನಾನು ಅಲ್ಲೇ ನಿಲ್ತಾ ಇಲ್ಲ. ದಿಸ್ ಒನ್ ಈಸ್ ಬೇರೆಯವರು ಕೂಡ ಅವರಿಗೆ ರಫ್ತು ಆಮದು ಮಾಡಬಾರ್ದು. ಡಿಯೋಲ್ ಟೆಕ್ನಾಲಜಿದು ಏನೂ ಆಗಬಾರ್ದು. ಶಿಪ್ಮೆಂಟ್ ಒಳಗೆ ಹೋಗಬೇಕು ಅಂದರೆ ಇಂಟರ್ನ್ಯಾಷನಲ್ ಒಂದು ಫೋರಮ್ ಆಗಬೇಕು. ಇಂಡಿಯಾ ಶುಡ್ ಬಿ ಪಾರ್ಟ್ ಆಫ್ ಇಟ್. ಎವ್ರಿಬಡಿ ಶುಡ್ ಚೆಕ್. ಅಲ್ಲಿ ಮಿಸೈಲ್ ಪಾರ್ಟ್ಸು, ಗನ್ಸು, ಟ್ರಿಗರ್ ಮಾಡೋವಂಥದ್ದು, ಹೈ ಕ್ರಿಟಿಕಲ್ ಡಿಯೋಲ್ ಟೆಕ್ನಾಲಜಿ, ಸ್ಪೇರ್ಸ್ ಆ್ಯಂಡ್ ಟೆಕ್ನಾಲಜಿ ಶುಡ್ ನಾಟ್ ಎಂಟರ್ ಪಾಕಿಸ್ತಾನ್ ಅನ್ನುವಂಥ ಎಂಬಾರ್ಗೋ. ಹೆಂಗೆ USA ಸೌತ್ ಕೊರಿಯಾ ಮೇಲೆ, ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಆಗುತ್ತಲ್ಲ, ಹಾಗೆ ನಮ್ಮ ತೂಕವನ್ನು, ನಮ್ಮ ಇವತ್ತು ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಇವತ್ತು ನಾವು ಎಂಬಾರ್ಗೋ ಹಾಕಬೇಕು, ಅವ್ರ ಮೇಲೆ ನಾವು ಸ್ಯಾಂಕ್ಷನ್ಸ್ ಹಾಕಬೇಕು. ಇಂಟರ್ನ್ಯಾಷನಲ್ ಫೋರಮಲ್ಲಿ ಅದನ್ನು ಒಪ್ಪಿಗೆ ಕೊಡೋ ಹಾಗೆ ನೀವು ಇವ್ರನ್ನೆಲ್ಲ ಜವಾಬ್ದಾರಿಯಾಗಿ ತಗೊಂಡು ಆ ದಿಟ್ಟಿನಲ್ಲಿ ಒಂದು ಗ್ಲೋಬಲ್ ಸೌತದ ಲೀಡರ್ ಅನ್ಸ್ಕೊಂಡಿದ್ದೀವಿ. ಈಗ ಜಗತ್ತಿನ ಒಂದು ಲೀಡ್ರಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿರ್ತಾರೆ ಅನ್ನೋದನ್ನು ಪ್ರದರ್ಶನ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೆ ಇನ್ನೂ ಎಚ್ಚರಿಕೋಬೇಕು. ಅದಕ್ಕೋಸ್ಕರ ನಾನು ಪ್ರೋತ್ಸಾಹನೆ ಕೊಡ್ತಾ ಇರೋದು. ಬರೀ ರಫ್ತು ಆಮದಲ್ಲ, ಬೇರೆ ಯಾರು ಕೂಡ ಅವ್ರ ಜೊತೆ ಆ ರಫ್ತು ಆಮದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿದ್ರೆ ಅವ್ರ ಜೊತೆ ನಾವು ಮಾಡಲ್ಲ ಅನ್ನೋವಂಥ ದಿಟ್ಟಿನ ಡಿಸಿಷನ್ ನಾವು ತಗೊಳ್ಳುವಂಥ ಒಂದು ಕ್ಷಮತೆ ಇದೆ. ಅದನ್ನು ಪ್ರಯೋಗಿಸಬೇಕು ಅಂತ ನಾನು ನಮ್ಮ ಪ್ರಧಾನಿಗಳಿಗೆ ಮತ್ತು ಅಲ್ಲಿರುವ ಸರ್ಕಾರಕ್ಕೆ ಮತ್ತು ಥಿಂಕ್ ಟ್ಯಾಂಕ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಮನವಿ ಮಾಡ್ಕೊಳ್ತೀನಿ. ಶರತ್ ಅವರೇ, ಈಗ ಪ್ರಮುಖವಾಗಿ 20 ಜನರ ಸ್ಥಳೀಯರ ಸಹಕಾರದಿಂದಾಗಿ ಈ ಒಂದು ಘಟನೆ ಆಗಿದೆ ಅನ್ನೋದು ಈಗ ಇಂಟೆಲಿಜೆನ್ಸಿಂದ ಗೊತ್ತಾಗ್ತಾ ಇರುವಂಥದ್ದು.
ಅಂದರೆ ಪ್ರಮುಖವಾಗಿ ಇಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 370 ಕ್ಯಾನ್ಸಲ್ ಆದಮೇಲೆ ಅಲ್ಲಿ ಯಾಕೆ ಸೆಕ್ಯೂರಿಟಿ ಕೊಡಲಿಲ್ಲ? ಯಾವಾಗಲೂ ಕೂಡ ಅಲ್ಲಿ ಗೊತ್ತಾಗುತ್ತೆ, ನಿಮ್ಮ ಬೆಳಗಾದರೆ ಅಲ್ಲಿ ಪಾಪ ಭಯದಿಂದ ಬದುಕುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಸ್ಥಳೀಯರ ಸಹಕಾರದಿಂದ ಹಿಂಗೆ ಆಗ್ತಿದೆ ಅಂತ ಹೇಳಿದ್ರೆ ಇದು ಹೇಗೆ? ಅಂದರೆ ನಮ್ಮ ಜೊತೆಗೆ ಇದ್ಕೊಂಡೆ ಹಿಂಗಿರಬೇಕಾದ್ರೆ ಸೊ ಹೊರಗಿನವ್ರನ್ನ ಆಮೇಲೆ ನೋಡೋಣ, ಫಸ್ಟ್ ನಮ್ಮಲ್ಲಿ ಇರುವಂಥ ವ್ಯವಸ್ಥೆನ ಸರಿ ಮಾಡ್ಕೊಳ್ಬೇಕಲ್ವಾ? ನೋಡಿ, ಅಲ್ಲಿ ಪೆಹಲ್ಗಾಮ್ ಅಂತ ಹೇಳೋ ಒಂದು ಇದನ್ನು ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೀನಿ ಹಿಂದೆ. ಅಂದರೆ ಭೇಟಿ ಕೊಡಿ ನಾವು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿದ್ದಿದೆ. ಅದು ಯಾವ ರೀತಿಯಾಗಿ ಇದೆ ಅಂತಂದರೆ, ಒಂದು ಪಾಕ್ ಆಕ್ರಮಿತ ಏನು ಕಾಶ್ಮೀರ ಹತ್ತಿರದಲ್ಲಿ ಆ ಬಾರ್ಡ್ರಲ್ಲಿ ಬರೋದ್ರಿಂದ ಅದು ಪೆಹಲ್ಗಾಮ್, ಮತ್ತು ಅಲ್ಲಿ 17 ಕಿಲೋಮೀಟ್ರ್ಗಳಷ್ಟು ನೀವು ಕಡಿದಾದ ರೋಡ್ ಇದೆ, ಅಂದರೆ ಚಾರಣ ಏರಿ ಹೋಗುವಂಥ ಇದು. ಆಮೇಲೆ ಅಲ್ಲಿ ಯಾವುದೇ ಗಾಡಿಗಳ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದು ಕುದುರೆ ಮೇಲೆ ಹೋಗಬೇಕು, ಕತ್ತೆ ಮೇಲೆ ಹೋಗಬೇಕು, ಇದೆರಡೇ ಅಲ್ಲಿ ಇರ್ತಕ್ಕಂಥದ್ದು. ಮತ್ತು ಸುತ್ತಲೂ ಅಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ. ಅದೊಂದು ಪ್ರವಾಸಿ ತಾಣ. ಆ ಥರದ್ದೇ ತುಂಬ ಒಂದು 20-25ಕ್ಕೂ ಹೆಚ್ಚಿನಾದ ಒಂದಷ್ಟು ಇದಿದೆ. ಅಂದರೆ ಅದು ಒಂಥರ ಥೈಲ್ಯಾಂಡ್ ವಾತಾವರಣ, ಅಂದರೆ ಆ ಒಂದು ಫೀಲ್ ಕೊಡೋ ಒಂದು ಜಾಗ ಅದು. ಆದ್ದರಿಂದ ಅಲ್ಲಿ ಸರಿಸುಮಾರು ಎಲ್ಲ ಪ್ರವಾಸಿಗರು ಅಲ್ಲಿ ಹೋಗಿ ಅಲ್ಲಿ ಕೆಲವೊಂದು ಹೊರಗಡೆ ಏನು ನಾವು ಇಲ್ಲಿಂದ ಕರ್ನಾಟಕದಿಂದ ಆಗಿರ್ಬೋದು, ಮಹಾರಾಷ್ಟ್ರ ಪ್ರತಿಯೊಬ್ಬರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಪೆಹಲ್ಗಾಮ್ ನೋಡಬೇಕು ಅಂತೇಳಿ, ಯಾಕೆಂದರೆ ಸಾಕಷ್ಟು ನಮ್ಮ ಕನ್ನಡ ಸಿನಿಮಾಗಳು ಶೂಟಿಂಗ್ ಆದಂಥ ಸ್ಥಳ ಅದು. ಈಗ ನಮ್ಮ ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಸಾಕಷ್ಟು ಅಲ್ಲಿ ಶೂಟಿಂಗ್ ಆದ ಸ್ಥಳ. ಹಾಗಾಗಿ ಅಲ್ಲೊಂದು ಕುತೂಹಲ ಇರುತ್ತೆ ನೋಡಬೇಕು ಅಂತೇಳಿ. ಅಲ್ಲಿ ಏನಾಗಿದೆ, ಅಲ್ಲಿ ಲೋಕಲ್ ಲೈಟ್ಸಿನ ಒಂದು 5-6 ಜನರ ಒಂದು ಸಹಕಾರದೊಂದಿಗೆ ಅಲ್ಲಿ ಒಂದು ಅವರೊಂದು ನೇತೃತ್ವ, ಅವರ ಒಂದು ಸಹಾಯ ತಗೊಂಡು ಅವರು ಉಗ್ರರು ಒಂದು 3-4 ಜನ ಉಗ್ರರು ಬಂದು ಅಲ್ಲಿ ಆ ಥರ ಒಂದು ಫೈರ್ ಮಾಡಿದ್ದಾರೆ. 26 ಜನರನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಅದಕ್ಕೋಸ್ಕರ ಆ ಒಂದು ನಡೆದಂಥ ಸಂದರ್ಭದ ನಂತರ ಏನು ಸೈನಿಕರಿಗೆ ಪರಮಾಧಿಕಾರ ಕೊಟ್ಟಿದೆ, ಸರಿಸುಮಾರು ಒಂದು 20ಕ್ಕೂ ಹೆಚ್ಚು ಉಗ್ರರ ಅಡಗುದಾಣಗಳನ್ನು ಧ್ವಂಸ ಮಾಡಿದೆ. ಅದು POK ಆಕ್ರಮಿತ ಆಗಿರ್ಬೋದು, ಏನು ಕಾಶ್ಮೀರ ಇದಾಗಿರ್ಬೋದು. ಯಾವುದೇ ಇದಕ್ಕೆ ನಮ್ಮ ಮೋದಿಯವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ಇದರ ಬಗ್ಗೆ ಯಾವ ರೀತಿ ನಾವು ಕ್ರಮಗಳನ್ನು ತಗೊಳ್ಬೇಕು, ಯಾವ ರೀತಿ ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು, ಪ್ರತಿಯೊಂದನ್ನು ಯೋಜನೆ ಆಗಿದೆ. ನಮ್ಮ ಸೈನಿಕರಿಗೆ ಪರಮಾಧಿಕಾರ ಕೊಟ್ಟಿದೆ. ಹಿಂದೆಲ್ಲ ನೀವು ನೋಡಿರ್ಬೋದು, ಸಾಕಷ್ಟು ಸಂಸತ್ ಭವನಕ್ಕೆ ಬಂದು ಅಫ್ಜಲ್ ಗುರು ಬಂದು ದಾಳಿ ಮಾಡಿದಂಥ ಸಂದರ್ಭ ಬಂದೋಗಿರ್ಬೋದು. ನಾವು ಒಳಗಡೆ ಬಿಟ್ಕೊಂಡಿಲ್ಲ. ಆ ಪಾಕಿಗಳು ಏನು ಬಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಅದು ಮತ್ತು ಮನ್ ಕಿ ಬಾತಲ್ಲಿ ಮೋದಿಯವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಉಗ್ರರನ್ನು ಸದೆ ಬಡಿತೀವಿ, ಯಾವುದೇ ಕಾರಣಕ್ಕೂ ನಾವು ಅವರನ್ನು ಬಿಡುವ ಪ್ರಶ್ನೆ ಇಲ್ಲ ಅಂತೇಳಿ ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ. ಈಗ ನಾವು ಪಾಕಿಸ್ತಾನದಿಂದ ಇಷ್ಟೆಲ್ಲ ನಮ್ಮ ಪ್ರತಿಕಾರ ನೋಡಿ, ಯಾಕೆ ನೋಡಿ, ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ 370 ತೆಗೆದಿದ್ದು ನಮ್ಮ ಸರ್ಕಾರನೇ. ಹಿಂದೆ ಸರ್ಕಾರ ಮಾಡ್ಬೋದಿತ್ತಲ್ಲ, ಹಿಂದೆ ಯಾಕೆ ಮಾಡಲಿಲ್ಲ? ನಮ್ಮ ಸಂದರ್ಭದಲ್ಲೇ ಅಲ್ವಾ ಮಾಡಿರೋದು. ನಾವು ಪ್ರತಿಯೊಂದನ್ನು ನೋಡಿ, ಎಲ್ಲೋ ಒಂದು ಅಚಾತುರ್ಯದಿಂದ ಈ ಥರ ಸಮಸ್ಯೆ ಆಗಿದೆ. ಇಂಟೆಲಿಜೆನ್ಸ್ ಏನೋ ಒಂದು ಅಚಾತುರ್ಯದಿಂದ ಈ ಥರ ಒಂದು ಸಮಸ್ಯೆ ಆಗಿ 26 ಜನರ ದುರ್ಮರಣ ಆಗಿದೆ. ಅದಕ್ಕೆ ಈಗೇನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 3 ಜನ ಗುಂಡಿಕ್ಕಿ ಕೊತ್ತಂಥ ಕುಟುಂಬಗಳಿಗೆ ಆರೋಗ್ಯ ಮತ್ತು ಶಿಕ್ಷಣದನ್ನು ಸಂಪೂರ್ಣವಾಗಿ ಜವಾಬ್ದಾರಿ ಕೇಂದ್ರ ಸರ್ಕಾರ ವಹಿಸಿಕೊಂಡಿದೆ. ನಂತರದಲ್ಲಿ ಉಳಿದಿದ್ದ 23 ಹತ್ಯೆ ಆದ ಕುಟುಂಬಕ್ಕೆ ಆರೋಗ್ಯ ಮತ್ತು ಶಿಕ್ಷಣದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ. ಆದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾಗಿ ಯಾವುದೇ ಜವಾಬ್ದಾರಿಗಳನ್ನು ತೆಗೆದುಕೊಂಡಿಲ್ಲ. ಇವರು ದ್ವಂದ್ವ ನಿರ್ಣಯ, ಮತ್ತು CM ಅವರು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವರೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದ್ದಾರೆ ಅಂತ ಹೇಳಿ ಅನಿಸುತ್ತೆ ನನಗನ್ಸ್ಮಟ್ಟಿಗೆ. ಕೇಂದ್ರ ಸರ್ಕಾರವು ಸೈನಿಕರಿಗೆ ಪರಮಾಧಿಕಾರ ಕೊಟ್ಟಿದೆ. ಯಾವುದೇ ರೀತಿಯಾದ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನೀವು ಉಗ್ರರನ್ನು ಹೊಡೆದುರುಳಿಸಿ ಅಂತೇಳಿ, ಅದೇ ಒಂದು ನೀವು ಫೈಸಲ್ ಹೇಳೋ ವ್ಯಕ್ತಿಯನ್ನು ಪಾಕಿಸ್ತಾನ ಇವತ್ತಿನ ದಿವಸ ಅಲ್ಲಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾ ಇದೆ. ಇವಾಗ ಅದೇ ಪಾಕಿಸ್ತಾನದ ಪ್ರಧಾನಿ ಬೇರೆ ದೇಶಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಯುದ್ಧ ಭೀತಿಯ ಅವರಿಗೆ ಒಂದು ಭಯ ನಿರ್ಮಾಣ ಆಗಿದೆ. ಅದರಿಂದ ಅವರು ಅರಬ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಪ್ರತಿಯೊಂದು ದೇಶಗಳಿಗೆ ದಂಬಾಲು ಬೀಳ್ತಾ ಇದ್ದಾರೆ, ನಮಗೆ ಯುದ್ಧ ಬೇಡ ಅಂತ.
ಅಂದ್ರೆ ನಾವು ಅಷ್ಟು ಸದೃಢವಾಗಿಲ್ಲ ಅಂತೇಳಿ ಅವರೇ ಇದು ಮಾಡ್ತಿದ್ದಾರೆ, ಡಿಸೈಡ್ ಮಾಡ್ಕೊಂಡು ಬೇಡ ಅಂತೇಳಿ ದಂಬಾಲು ಬೀಳುವ ಪ್ರಯತ್ನಕ್ಕೆ ಹೊರಟಿದ್ದಾರೆ ರಾಜತಾಂತ್ರಿಕ ವ್ಯವಸ್ಥೆಗೆ. ಸರ್, ಈಗ ಈ ಇಸ್ಲಾಮಿಕ್ ಭಯೋತ್ಪಾದನೆಗೆ ಧರ್ಮಗುರುಗಳೇ ಕುಮ್ಮಕ್ಕು ನೀಡ್ತಿದ್ದಾರೆ ಹೇಗೆ ಅಂತೇಳಿ, ಯಾಕೆ ಅಂತ ಹೇಳಿದ್ರೆ ಆರಂಭದಲ್ಲಿ ಪಾಕಿಸ್ತಾನ ಉಗ್ರರು ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳಿದೆ, ಬಟ್ ಈಗ ಅವರಾಗಿ ಇಟ್ಕೊಂಡಿದ್ದಾರೆ. ಸರ್ ನೋಡಿ, ಪಾಕಿಸ್ತಾನ್ ಇದೆಯಲ್ಲ, ಇದು ಮೊದಲಿಂದ ಟೆರರಿಸಮ್ನ ಒಂದು ಉದ್ಯೋಗ ಥರ ಮಾಡ್ಕೊಂಡಿದೆ. ಇದು ಒಂಥರ ಉದ್ಯೋಗ ಅವರಿಗೆ. ಅಂದರೆ ಟೆರರಿಸ್ಟನ್ನ ಸೃಷ್ಟಿ ಮಾಡಿ ಯಾರ್ಯಾರಿಗೆ ಬೇಕು ಎಲ್ಲೆಲ್ಲಿ ಬೇಕು ಅಲ್ಲಿ ದುಡ್ಡು ತೊಗೊಂಡ್ಬಿಟ್ಟು ಕಳಿಸೋದು, ಆಯಿತಾ. ಇವಾಗ ಇಲ್ಲಿ ಏನಾಗುತ್ತೆ, ಈ ಮುಸಲ್ಮಾನ್ ಗುರುಗಳು ಕೆಲವೊಬ್ಬರು ಇದ್ದಾರೆ, ಕೆಲವೊಬ್ಬರು, ಎಲ್ಲರೂ ಅಲ್ಲ. ಅಂದರೆ ಅವರಿಗೆ ಇವಾಗ ಅಫ್ಜಲ್ ಗುರು ಈ ರೀತಿ ಯಾರ್ಯಾರು ಟೆರರಿಸ್ಟ್ ಹೆಡ್ಗಳಿದ್ದಾರೋ ಇವ್ರು ಏನು ಮಾಡ್ತಾರೆ, ಈ ಅಮಾಯಕರು ಹುಡುಗರು ಇರ್ತಾರಲ್ಲ ಕಮ್ಮಿ ವಯಸ್ಸವ್ರಿಗೆ, ಅವ್ರಿಗೆ ತಗೊಂಡು ಬಂದು ಇವಾಗ ಏನೋ ಒಂದು ಶ್ಲೋಕ ಇರುತ್ತೆ, ಆ ಅರ್ಥ ನನಗೆ ಗೊತ್ತು, ಆ ಅರ್ಥವನ್ನು ತಿರುಚು ಮುರುಚು ಮಾಡಿ ಅವ್ರನ್ನ ಬ್ರೈನ್ ವಾಶ್ ಮಾಡುವಂಥ ಕೆಲಸ ಮಾಡ್ತಾರೆ. ಇದು ಅವ್ರ ಮಾಮೂಲಿ ಕೆಲಸ ಇದು. ಸೊ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಆಯಿತಾ. ಭಯೋತ್ಪಾದನೆಗೆ ಇಸ್ಲಾಮಿಕ್ ಹೆಸರು ಕೊಡೋದು ತಪ್ಪು. ದಯವಿಟ್ಟು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಇಸ್ಲಾಂ ಅನ್ನೋದು ಒಂದು ಶಾಂತಿಪ್ರಿಯ ಧರ್ಮ. ಅದು ಪ್ರತಿಯೊಂದು ಮುಸ್ಲಿಮ್ ಈಸ್ ನಾಟ್ ಎ ಟೆರರಿಸ್ಟ್ ಈಸ್ ನಾಟ್ ಎ ಮುಸ್ಲಿಮ್. ನಾನು ಹಲವಾರು ಸಲ ಹೇಳಿದ್ದೀನಿ. ಯಾಕಂದರೆ ನಮ್ಮ ಇಸ್ಲಾಮಲ್ಲಿ ವಿನಾಕಾರಣ ಯಾರ ಮೇಲೇನೂ ನೀನು ದಾಳಿ ಮಾಡಬಾರ್ದು. ಯಾರ್ದು ಒಂದು ಜೀವ, ಸರ್, ಒಂದು ಇರುವೆಗೆ ನಾವು ಸಾಯಿಸಿದರೆ ಅಲ್ಲ ಒಂದು ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಜೀವ ಕೊಟ್ಟಿದ್ದು ನಾನು, ಅದರ ಜೀವ ತಗೊಳ್ಳೋ ಅಧಿಕಾರ ನಿನ್ಗೆ ಯಾರು ಕೊಟ್ಟಿದ್ದು ಅಂತ. ಇಂಥದ್ದಲ್ಲಿ ಮನುಷ್ಯರನ್ನ ಕೊಲ್ಲೋದಂದರೆ, ಖುರಾನಲ್ಲಿ ಒಂದು ಮಾತು ಹೇಳಿದ್ದಾನೆ ಅಲ್ಲ ಕಡೆಯಿಂದ, ವಿನಾಕಾರಣ ನನ್ನ ಮಕ್ಕಳ ರಕ್ತ ನೀನೇನಾದರೂ ಹರಿಸಿದ್ರೆ ನಿನ್ನ ರಕ್ತ ನಾನು ಹರಿಸ್ತೀನಿ ಅಂತ ಹೇಳಿರುವಾಗ, ಯಾವುದೇ ಕಾರಣಕ್ಕೂ ಇಸ್ಲಾಮಲ್ಲಿ ಖುರಾನಲ್ಲಿ ಎಲ್ಲೂ ಸುಮಾರು ಜನ ಇವಾಗ ಕೆಲವೊಬ್ಬರು ಹೇಳ್ತಾರೆ, ಈ ಖುರಾನಲ್ಲಿ ಯಾವುದೋ ಒಂದು ಆಯತ್ತಿದೆ, ಆ ವರ್ಷನಲ್ಲಿ ಹಿಂಗೆ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ ಅಂತ. ಅವ್ರು ಹೇಳಿರೋದಲ್ಲ, ನಾನು ಸಣ್ಣ ವಯಸ್ಸಿಂದ ಹುಟ್ಟಿ ಬೆಳೆದು ಸಣ್ಣ ವಯಸ್ಸಿಂದ ನಾನು ಏನು ಕೇಳ್ಕೊಂಡು ಬಂದಿದ್ದೀನೋ ಇವ್ರು ಹೇಳೋದು ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಒಬ್ಬ ಮುಸ್ಲಿಮು ಟ್ರಾನ್ಸ್ಲೇಟ್ ಮಾಡೋಕ್ಕೂ ಇವಾಗ ಭಗವದ್ಗೀತೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ನಾನು ಅರ್ಥ ಮಾಡ್ಕೊಳ್ಳೋಕೆ ವ್ಯತ್ಯಾಸ ಇಲ್ವಾ? ರಾಮಾಯಣ ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಕೆಲವೊಂದು ಮಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಆ ಬುಕ್ಸ್ಗಳು ಯಾರೋ ಬರೆದಿರೋ ಬುಕ್ಸ್ಗಳು ತೊಗೊಂಡು ಬಂದುಬಿಟ್ಟು ಇಸ್ಲಾಂ ಮೇಲೆ ಹೇಳ್ತಾರೆ. ಇಸ್ಲಾಮಲ್ಲಿ ಯಾವುದೇ ಕಾರಣಕ್ಕೂ ಇಂಥದ್ದಿಲ್ಲ. ಈ ಪಾಕಿಸ್ತಾನವ್ರಿಗೆ ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಇನ್ನೊಂದೇನು ಸರ್, ಆಲ್ಮೋಸ್ಟ್ ಆಲು ಎಲ್ಲ ನಾವು 1947 ನೋಡ್ಕೊಂಡು ಬಂದರೆ ಯಾವತ್ತೂ ನಾವು ಅವ್ರ ಮೇಲೆ ಹೋಗಿದ್ದು ಎಲ್ಲೂ ಇತಿಹಾಸದಲ್ಲೇ ಇಲ್ಲ. ಪ್ರತಿಯೊಂದು ಸಲ ಅವರೇ ನಮ್ಮ ಮೇಲೆ ಬಂದಿರೋದು. ಒಂದೇ ಒಂದು ವಾರು 1917 ಒಂದು ವಾರು, ಅದು ಬಾಂಗ್ಲಾದೇಶ. ಎಲ್ಲಿ ತನಕ ತಾಳ್ಮೆ ಇರುತ್ತೆ ಅಂತ ನಾನು ಅಲ್ಲ, ಒಂದು ನಿಮಿಷ, ಆ ಒಂದು ವಾರ ನಮಗೆ ಬೇಡವಾದಿದ್ದ ವಾರ, ಅದು ನಮ್ಗೆ ಬೇಕಾಗಿರಲಿಲ್ಲ. ಯಾಕಂದರೆ ಬಾಂಗ್ಲಾದೇಶ್ ವಾಸ್ ನಾಟ್ ಅವರ್ ಪ್ರಾಬ್ಲಮ್. ಬಾಂಗ್ಲಾದೇಶ್ ಪಾಕಿಸ್ತಾನ ಅವ್ರ ಪ್ರಾಬ್ಲಮ್ಮು. ಮೇಡಮ್ ಇಂದಿರಾಜಿ ಅದರಲ್ಲಿ ಇಂಟರ್ಫಿಯರ್ ಆಗಿ ಅದನ್ನು ವಿಭಜನೆ ಮಾಡಿ ಸ್ಪ್ಲಿಟ್ ಮಾಡಿ ಇವತ್ತು ಕಾಶ್ಮೀರಿಸುಗೆ ಪ್ರಾಬ್ಲಮ್ ಏನು ಮಾಡ್ತಾ ಇರೋದು ಪಾಕಿಸ್ತಾನ ಅಂದರೆ, ನೀವು ನಮ್ಮ ಒಂದು ಭಾಗ ಕಟ್ ಮಾಡಿದ್ದೀರಿ, ನಾವು ನಿಮ್ಮ ತಲೆ ಕಟ್ ಮಾಡ್ತೀವಿ ಅಂತ ಆ ದ್ವೇಷ ಅಲ್ಲಿಂದಾನೇ ಬಂದಿರೋದು. ಆ್ಯಕ್ಚುಲ್ ಆಗಿ ನಮಗೆ ಬೇಡವಾದ ವಿಷಯದಲ್ಲಿ ನಾವು ಕಾಲು ಹಾಕಿರೋದು. ಅದರ ನಂತರ ನೀವು ಸಂಸತ್ ಮೇಲೆ ಅಟ್ಯಾಕ್ ತಗೊಳ್ಳಿ, ಬಾಂಬೆ ಅಟ್ಯಾಕ್ ತಗೊಳ್ಳಿ, ಪ್ರತಿಯೊಂದರಲ್ಲೂ ಯಾವತ್ತೂ ನಾವು ಅವ್ರ ಮೇಲೆ ಹೋಗಿದ್ದಲ್ಲ. ಆದರೆ ಪ್ರತಿಯೊಂದು ಸಲ ಅವರು ತಪ್ಪು ಮಾಡೋದು, ಆ ಕಡೆ ಈ ಕಡೆ ಮರೆ ಹೋಗೋದು. ಬಟ್ ಈ ಸಲ ನಾನು ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಅಮೇರಿಕಾ ಆಗಲಿ ಯಾರೇ ಆಗಲಿ ಇಂಟರ್ಫಿಯರ್ ಆದರೂ ಕೇಳಬಾರ್ದು. ಒಂದು ಸಲ ಅಮೇರಿಕಾ ಅವ್ರ ಮಾತು ಕೇಳ್ಕೊಬಿಟ್ಟು POK ಕಳ್ಕೊಬಿಟ್ಟಿದ್ದೀವಿ ನಾವು. ಆವತ್ತು ನೆಹರೂಜಿ ಅವರು POK ನಾನು ಬಿಡಲ್ಲ ಅಂತ ಫೈಟ್ ಮಾಡಿದರೆ ಆಗಿರೋದು. ಅವರು ಅಮೇರಿಕಾ ಅವ್ರು ಹೇಳಿದ್ರು, ಇವ್ರು ಬಿಡ್ಬಿಟ್ರು. ಇವಾಗ ಅವಕಾಶ ಇದೆಯಲ್ಲ 65 ಇನ್ನೊಂದು ತಪ್ಪಾಯಿತು. 65 ಶಿಮ್ಲಾ ಅಗ್ರಿಮೆಂಟ್ ಆಯ್ತಲ್ಲ ಸರ್, ಆವಾಗ ಮೇಡಮ್ ಇಂದಿರಾ ಅವರು ಏನು ಮಾಡಿದ್ರು, ಆ ಅಗ್ರಿಮೆಂಟ್ ಮಾಡುವಾಗ ನಮ್ಮ ಟ್ರೂಪ್ಸ್ ಪಾಕಿಸ್ತಾನ ಒಳಗೆ ಹೋಗಿತ್ತು. ವಿಡ್ರಾ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸರ್ ಅಲ್ಲಿವರೆಗೂ ನಮಗೆ POK ಲೈನ್ ಅಂತ ಇರಲಿಲ್ಲ. ಶಿಮ್ಲಾ ಅಗ್ರಿಮೆಂಟ್ ನಂತರನೇ ಲೈನ್ ಆಫ್ ಕಂಟ್ರೋಲ್ ಬಂದಿದ್ದು. ಆವತ್ತು ನಾವು ಟ್ರೂಪ್ಸ್ ವಿಡ್ರಾ ಮಾಡ್ಕೊಳ್ತೀವಿ, ನಾವು POK
ನೀವು ಏನು ಆಕ್ಯುಪೈ ಮಾಡಿದ್ದೀರಿ ಅದು ನಮ್ಮನ್ನು ವಾಪಸ್ ಬಿಟ್ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ಬೋದಾಗಿತ್ತು, ಮಾಡಿಲ್ಲ, ಗಿಫ್ಟಾಗಿ ಕೊಟ್ಬಿಟ್ರು. ಸೊ ಇವತ್ತು ಇವಾಗ ನನ್ನ ಹತ್ರ ಒಂದು ವಿಡಿಯೋ ಇದೆ, ಪಾಕಿಸ್ತಾನ್ ಮೀಡಿಯಾದಲ್ಲಿ ಒಬ್ಬ ಕುತ್ಕೊಂಡು ನಮ್ಮ ಬಗ್ಗೆ ಜೋಕ್ ಮಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಇಲ್ಲೇ ಪ್ಲೇ ಮಾಡಿಬಿಡ್ತೀನಿ. ಓಪನ್ ಆಗಿ ಹೇಳ್ತಾ ಇದ್ದಾನೆ, ಅಸಹಾಯಕರು, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಮೇಲೆ ಯುದ್ಧಕ್ಕೆ ಬರೋಕ್ಕಾಗಲ್ಲ, ಅವರು ಸುಮ್ಮನೆ ಏನೇನೋ ಸೃಷ್ಟಿ ಮಾಡಿ, ಅಂದರೆ ಈ ಪಹಲ್ಗಾಮ್ ಬಗ್ಗೆ ಹೇಳ್ತಾನವನು, ಅವರೇ ಮಾಡಿಸಿರೋ ಅಂಥ ಕೃತ್ಯ ಅದು, ನಮ್ಮ ಮೇಲೆ ಸುಮ್ಮನೆ ಆಪಾದನೆ ಆಗ್ತಾ ಇರೋದು ಅಂತ ಹಿಂಗೆಲ್ಲ ಮಾತಾಗುವಾಗ ಇನ್ನು ನಾವು ಸುಮ್ಮನೆ ಕುಂತಿದ್ದೀವಿ ಅಂದರೆ ಸರ್ ಒಂದು ಕ್ವಶನ್ ಕೇಳ್ತೀನಿ ನಾನು. ಇವಾಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನಾವು ಎಕನಾಮಿಕಲಿ ಬ್ಯಾಕ್ಫುಟ್ ಹೋಗ್ಬಿಡ್ತೀವಿ, ಹಂಗಾಗುತ್ತೆ ಹಿಂಗಾಗುತ್ತೆ. ಓಕೆ, ಅಗ್ರಿ. 99 ಕಾರ್ಗಿಲ್ ವಾರ್ ನಡೆದಾಗ ಎಕ್ಸ್ಪೆಕ್ಟೆಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಅದು ನಾವು ರಿಟ್ಯಾಲಿಯೇಟ್ ಮಾಡಿಲ್ವಾ? ನಾಳೆ ಬೆಳಿಗ್ಗೆ ಈ ಕಡೆಯಿಂದ ಚೈನಾನೋ ಆ ಕಡೆಯಿಂದ ಅಫ್ಘಾನಿಸ್ತಾನೋ ಇಲ್ಲ ಪಾಕಿಸ್ತಾನೋ ಸಡನ್ನಾಗಿ ನುಗ್ಬಿಡ್ತು. ಆವಾಗ ಸರಿ ಅವ್ರು ಬರ್ತಾ ಇರಲಿ, ನಾವು ಅಮೇರಿಕ ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಚರ್ಚೆ ಮಾಡಿಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ಕಾಯ್ತೀರಾ, ಇಲ್ಲ ಇಮಿಡಿಯೇಟ್ ಆಗಿ ರಿಟೈಲಿಯೇಟ್ ಮಾಡ್ತೀರಾ? ನಾನು ಅದೇ ಆರಂಭದಲ್ಲಿ ಅದನ್ನೇ ತಾನೇ ಹೇಳ್ತಿರೋದು. ಈಗ ಗಟ್ಟಿಯಾಗಿ 12 ದಿನ ಆಯ್ತು, ಬರೀ ಸ್ಟೇಟ್ಮೆಂಟ್ ಆಗ್ತಾ ಇದೆ ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಇದುವರೆಗೂ. ಇಟ್ ಈಸ್ ಆಲ್ರೆಡಿ ಟೂ ಲೇಟ್. ಪಾಕಿಸ್ತಾನ್ ಇವತ್ತು ಒಂದೇ ಒಂದು ನಿಮಿಷ ಗಿವ್ ಮಿ ಫ್ಯೂ ಸೆಕೆಂಡ್ಸ್. ಪಾಕಿಸ್ತಾನ್ ಇವತ್ತು ಸತ್ತೋಗಿರುವಂಥ ದೇಶ. ಇವತ್ತು ಅವ್ರ ಮೇಲೇ ನಾವು ಏನು ಮಾಡೋಕ್ಕಾಗಿಲ್ಲ ಅಂತ ಅಸಹಾಯಕತೆ ತೋರಿಸ್ಬಿಟ್ರೆ ನಾಳೆ ಚೈನಾ ಅಥವಾ ಬೇರೆಯವರು ನಮ್ಮನ್ನ ಏನು ಮಾಡ್ತಾರೆ ಅಂತ ಲೆಕ್ಕ ಹಾಕಿ. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ದರ್ಶನ್ ಅವರೀಗ ಈ ಘಟನೆ ಆಗಿ 10 ರಿಂದ 12 ದಿನ ಆಯಿತು. ಇದುವರೆಗೂ ಕೂಡ ಬರೀ ಮಾತಲ್ಲಿ ಮಾತ್ರ ಮುಗ್ತಾ ಇದೆ, ಬಿಟ್ಟರೆ ಇದುವರೆಗೆ ಏನಿಲ್ಲ. ಅವ್ರ ಕಡೆಯಿಂದ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ನಾವೇನು ಮಾಡಿಲ್ಲ, ಆದರೂ ಕೂಡ ಸುಮ್ಮನೆ ಗುಂಡು ಹಾರಿಸುವಂಥ ಕೆಲಸ ಆಗ್ತಾ ಇದೆ. ಫಸ್ಟ್ ಬಂದಿದ್ದು ಅವರೇ, ಆದರೂ ಕೂಡ ಇಷ್ಟೆಲ್ಲ ಮಾಡಿದರೂ ಕೂಡ ಸೈಲೆಂಟ್ ಆಗೋಕ್ಕೆ ಅವ್ರು ರೆಡಿ ಇಲ್ಲ. ಆದರೂ ಕೂಡ ನಾವು ಸೈಲೆಂಟ್ ಇದ್ದೀವಿ. ನೋಡಿ, 22ಕ್ಕೆ ಯುದ್ಧ ಏನು ನಮ್ಮ 26 ಹತ್ಯೆ ಆಗ್ತದೆ. ಅದಾಗಿ ಮಾರನೇ ದಿನ ಶೇಖ್ ಅಲಿ ಅಂತ ಹೇಳ್ಬಿಟ್ಟು ಭಾರತೀಯ ಯೋಧ, ಆತನ ಹತ್ಯೆ ಆಗ್ತದೆ. ಅದಾದ ಮಾರನೇ ದಿನ ನವೀನ್ ಜಾಕರ್ ಅಂತ ಹೇಳ್ಬಿಟ್ಟು ಬಾರಾಮುಲ್ಲಾದಲ್ಲಿ ಮತ್ತೊಬ್ಬನ ಹತ್ಯೆ ಆಗ್ತದೆ. ಪದೇ ಗುಂಡಿನ ದಾಳಿಗಳು ನಡೀತಾ ಇದೆ. ನಮ್ಮ ದೇಶ ವಿಶ್ವದಲ್ಲಿ 4ನೇ ಬಲಿಷ್ಠ ಸೇನೆಯನ್ನು ಹೊಂದಿರತಕ್ಕಂಥದ್ದು. ಇತಿಹಾಸ ತೆಗೆದು ನೋಡಿದರೆ ನಾವು ಅನೇಕ ಯುದ್ಧಗಳನ್ನು ಗೆದ್ದಿರ್ತಕ್ಕಂಥವ್ರು. ನಾವು ಸ್ವಾತಂತ್ರ್ಯ ಬಂದು ಇಲ್ಲಿ ತನಕ ಮನಮೋಹನ್ ಸಿಂಗ್ ಅವ್ರ ತನಕ ಒಂದು ದಿನಕ್ಕೂ ಆ ಪಾಕಿಸ್ತಾನದ ನೆಲಕ್ಕೆ ಯಾವ ಪ್ರಧಾನಿನೂ ಕಾಲಿಟ್ಟ ಉದಾಹರಣೆ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಅಂತ ಅವಶ್ಯಕತೆ ಏನಿತ್ತು? 3 ಬಾರಿ ಹೋಗುವಂಥದ್ದು. ಅದು ಹೇಗೂ ಗೊತ್ತಿರುವಂತೆ ಶತ್ರು ದೇಶ ಅಂತ ಗೊತ್ತಿರ್ತಕ್ಕಂಥ ಸದ್ರಾ ಬಿಡುವಂಥದ್ದು ಇವೆಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಯಾಕೆ ಬೇಕಿತ್ತು ಬಸ್ ಬಿಡೋದು, ರೈಲ್ ಬಿಡೋದು? ಆಮೇಲೆ ಕಾರ್ಗಿಲ್ ವಾರ ಐತಲ್ಲ, ಕಂದಾರ್ ವಿಮಾನ ಅಪಹರಣ ಆದಾಗ ಉಗ್ರಗಾಮಿನ ಬಿಟ್ಟು ಬಂದ್ರಲ್ಲ. ಆಮೇಲೆ ಶರತ್ ಅವ್ರು ಹೇಳ್ತಾ ಇದ್ರು ನಾವು ಆರ್ಟಿಕಲ್ 3 ಅಂತದ್ದು 370 ತಂದಿದ್ದೀವಿ, ಏನೂ ಆಗಿರಲಿಲ್ಲ ಅಂತ. ಸರ್ 22ನೇ ತಾರೀಕು ಪಹಲ್ಗಾಮ್ ದಾಳಿನಲ್ಲಿ 26 ಜನ ಮಡಿದಿದ್ದಾರೆ. 20 ಏಪ್ರಿಲ್ 2023 ಪೂಂಚ್ ರಹೋರಿ ದಾಳಿನಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಸರ್ ನಾನು ಮಣಿಪುರದ ಹೇಳೋದಕ್ಕೆ ಹೋಗಲ್ಲ, ಅಸ್ಸಾಂದ ಹೇಳೋದಕ್ಕೆ ಹೋಗಲ್ಲ, ಬೇರೆದು ಹೇಳೋದಕ್ಕೆ ಹೋಗಲ್ಲ, ಓನ್ಲಿ ಕಾಶ್ಮೀರದಲ್ಲಿ ಜೂನ್ 12ನೇ ತಾರೀಕು 2019ರಲ್ಲಿ 6 ಜನ ಸತ್ತಿದ್ದಾರೆ. ಸರ್ ದಂತೇವಾಡ ದಾಳಿನಲ್ಲಿ, ದಂತೇವಾಡ ಬಿಡಿ, ಬೇಡ ಅಂತ ಹೇಳ್ತಾ ಇದ್ರಿ, ಇದೆಲ್ಲ ಆಗ್ತಾ ಇದೆ. ಸರ್ ನೋಡಿ, ನಾವು ಹೇಳಿದ ತಕ್ಷಣ ಒಂದು ಯುದ್ಧ ಆಗುತ್ತೋ, ಬೇಕು ಅಂದಾಗ ಯುದ್ಧ ಆಗುತ್ತೋ ಅಂತಲ್ಲ. ಮತ್ತೆ ಪುಲ್ವಾಮ್ ದಾಳಿ 44 ಜನ ಮೃತಪಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ, ಹುತಾತ್ಮರಾಗಿರ್ತಕ್ಕಂಥ ನಮ್ಮ ಕಣ್ಮುಂದೆ ಇದೆ. ಬಾರಾಮುಲ್ಲಾದಲ್ಲಿ ಆಗಿರ್ಬೋದು ಅಥವಾ ಪಾಂಪೋರ್ನಲ್ಲಿ ಆಗಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ, ಹೀಗೆ 100 ಜನ ಸಾಯ್ತಾ ಇದ್ದಾರೆ. ಸರ್ 100 ಜನ. ನಾವೇನು ಹೇಳಿದ್ದೀವಿ ಕಾಂಗ್ರೆಸ್ನವರು? AICC ಅಧ್ಯಕ್ಷ ಏನು ಹೇಳಿಕೆ ಕೊಟ್ಟಿದ್ದಾರೆ? ನೀವು ಯಾವ ನಿರ್ಧಾರ ತಗೊಂಡ್ರು ನಾವು ನಿಮ್ಮ ಜೊತೆ ಇರ್ತೀವಿ. ಸರ್ ನಮಗೆ ಪಕ್ಷಗಳು ಈ ಒಂದು ವಿಚಾರದಲ್ಲಿ ಪಕ್ಷ ಡಸಂಟ್ ಮ್ಯಾಟರ್ಸ್, ದೇಶನೇ ಮೊದಲು, ನಮ್ಮ ಸೈನಿಕರೇ ಮೊದಲು. ಹಾಗಾಗಿ ಹೇಳಿದ್ದೀವಿ. ಆಯಿತು, ಇಷ್ಟು ದಿನ ಆಯ್ತಲ್ಲ, ನರೇಂದ್ರ ಮೋದಿ ಅವರು ಶ್ರೀನಗರಕ್ಕೆ ಪಹಲ್ಗಾಮಿಗೆ ಹೋದ್ರ? ಬಿಹಾರ ಚುನಾವಣೆ ಇವರಿಗೆ ದೇಶಕ್ಕಿಂತ, ಸೈನಿಕರಿಗಿಂತ, ದೇಶದ ಜನಕ್ಕಿಂತ ಅಷ್ಟೊಂದು ಮುಖ್ಯವಾಗಿತ್ತ? ಆಲ್ ಪಾರ್ಟಿ ಚೇರ್ಪರ್ಸನ್ನೇ ನರೇಂದ್ರ ಮೋದಿ ಅವರ ಕರೆದು ಅವರು ಈಗ ನಮ್ಮನ್ನು ಡಿಬೇಟಿಗೆ ಕರೀತೀರ, ಅಲ್ಲಿ ನೀವೇ ಇರಲ್ಲ, ಇಲ್ಲಿ ನಾವು ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಆಲ್ ಪಾರ್ಟಿ ರೆಪ್ರೆಸೆಂಟ್ ಮಾಡಬೇಕಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರೇ ಆ ಮೀಟಿಂಗ್ ಇರಲಿಲ್ಲ. ಏನೋ ಯಾರಿಗೇ ಬೇಕು ನಿಮ್ಮ ಮನ್ ಕಿ ಬಾತು? ನಿಮ್ಮ ವಾಂಗಿ ಬಾತು, ಮನ್ ಕಿ ಬಾತು, ಕೇಸರಿ ಬಾತಲ್ಲ ಈ ದೇಶಕ್ಕೆ ಬೇಕಾಗಿಲ್ಲ. ಬೇಕಾಗಿರ್ತಕ್ಕಂಥದ್ದು ನಿಮ್ಮ ದೃಢ ನಿರ್ಧಾರ. ನೀವೇನು ಆಕ್ಷನ್ ತಗೊಳ್ತೀರಿ ಅಂತೇಳಿ. 1971 ಯುದ್ಧ ನಡೆದಿದೆ ಸರ್.
ಯುದ್ಧ ನಡೆದಾಗ 9,000 ಜನ ಹತ್ಯೆ ಆಗಿದ್ದಾರೆ, 25,000 ಜನ ಪಾಪಿಗಳು ಗಾಯಗೊಂಡಿದ್ದಾರೆ, 98,000 ಜನ ಶರಣಾಗಿದ್ದಾರೆ. ಅಂತ ಇತಿಹಾಸ ನಮಗಿರ್ತಕ್ಕಂಥದ್ದು. ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ದೇಶದ ಪ್ರಧಾನಿಯವರು, ಜಾರ್ಜ್ ಫರ್ನಾಂಡಿಸ್ ದೇಶದ ರಕ್ಷಣಾ ಸಚಿವರು, ಕಾರ್ಗಿಲ್ ಯುದ್ಧನೂ ನಾವು ಗೆದ್ದಿದ್ದೀವಲ್ಲ ಸರ್, ಇವತ್ತು ನಾವು ವಿಜಯ್ ದಿವಸ್ ಅಂತ ಮಾಡ್ತಾ ಇದೀವಲ್ಲ ಸರ್. ಏನು 2008 ಅಲ್ಲಿ ಮುಂಬೈ ಮೇಲೆ ದಾಳಿ ಆದಾಗ ನಾವು ಅನೇಕ ಅಧಿಕಾರಿಗಳನ್ನ ಕಳ್ಕೊಂಡಿದ್ದೀವಿ. ಕರ್ನಾಟಕದ ಸಂದೀಪ್ ಉನ್ನಿಕೃಷ್ಣನ್ ಅವರು ಹುತಾತ್ಮರಾದ್ರು. ಈ ಒಂದು ಅವ್ರನ್ನೆಲ್ಲ ಹೊಡೆದು ಕೊನೆಗೆ ಆತನ ಗಲ್ಲಿಗೆ ಹಾಕುವಂತ ಕೆಲಸ ಮಾಡಿದ್ರಲ್ಲ ಸರ್. ನೆಹರೂರವರು ಯಾವಾಗ 62 ಯುದ್ಧ ಆಗ್ತದೆ, ಯುದ್ಧ ಭೂಮಿಗೆ ಹೋಗಿ ನಿಂತಿರ್ತಾರೆ. 71 ಯುದ್ಧ ಆದಾಗ ಇಂದಿರಾ ಗಾಂಧಿ ಅವರು ಯುದ್ಧ ಭೂಮಿಗೆ ಹೋಗಿ ನಿಂತು ಸೈನಿಕರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾರೆ. 99ರಲ್ಲಿ ಏನು ಜಾರ್ಜ್ ಫರ್ನಾಂಡಿಸ್ ಅವರು ಯುದ್ಧ ಭೂಮಿಗೆ ಹೋಗಿ ನಿಂತಿರ್ತಾರೆ. ಇವರು ಆ ಘಟನೆ ಸ್ಥಳಕ್ಕೆ ಹೋಗಿಲ್ಲಲ್ಲ ಸರ್. ಏನಿದು, ಏನು ಅರ್ಥ ಅನ್ನುವಂಥದ್ದು ಒಂದು ವಿಚಾರ. ಇನ್ನೊಂದು, ನೆಹರೂರವರು 62ರಲ್ಲಿ ರೇಡಿಯೋದಲ್ಲಿ ಮಾತಾಡ್ತಾರೆ ದೇಶ ಉದ್ದೇಶಿಸಿ, ನಾವೇನೇನು ಕ್ರಮ ತಗೊಬೇಕು, ಏನೇನಾಗಿದೆ ಅಂತೇಳಿ. 71ರಲ್ಲಿ ದೂರದರ್ಶನದಲ್ಲಿ ಇಂದಿರಾ ಗಾಂಧಿ ಮಾತಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮೇತ ದೂರದರ್ಶನದಲ್ಲಿ ಮಾತಾಡಿದ್ದಾರೆ. 2008ರಾದಾಗ ಮಳೆ ಬರ್ತಾ ಇರ್ತದೆ, ಆ ಸಂದರ್ಭ ಮನಮೋಹನ್ ಸಿಂಗ್ ಅವರು ಬಂದು ನಮ್ಮ ಮೀಡಿಯಾಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಎಲ್ಲೋ ಕೂತ್ಕೊಂಡು ಸರ್ ನೀವೇನಾದರೂ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ಬೋದು. 11 ವರ್ಷ ಆಯಿತು, ನಿಮ್ಮನ್ನೇ ಒಳಗಡೆ ಬಿಡ್ತಾ ಇಲ್ಲಲ್ಲ ಸರ್. ಮಾಧ್ಯಮದ ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿಲ್ಲ. ಯಾವ ರೀತಿಯಾದಂಥ ಪ್ರಧಾನಿಯವರು ಅನ್ನುವಂಥ ಒಂದು ವಿಚಾರ ಸರ್. ಒಟ್ಟಾರೆಯಾಗಿ ಇಷ್ಟೆಲ್ಲ ದಾಳಿ ಆಯ್ತು. ಆರ್ಟಿಕಲ್ 370 ಯಾಕೆ ಕೊಟ್ರು ಸರ್? ಅದಾನಿಗೆ 25,000 ಹೆಕ್ಟೇರ್ ಭೂಮಿನ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಅದು ಪಾಕ್ ಏನು ಬಾರ್ಡರ್ ಹತ್ರದಲ್ಲಿ ಯಾಕೆ ಕೊಟ್ರು? ಇವತ್ತು ಮುಂದ್ರಾ ಪೋರ್ಟ್ ಇಂದ ಆ ದೇಶಕ್ಕೆ ವಸ್ತುಗಳು ಹೋಗಿ ಬರ್ತಾ ಇದೆಯಲ್ಲ, ಅದನ್ನ ಯಾಕೆ ಖಾಸಗೀಕರಣ ಮಾಡಿದ್ರು ಸರ್? ತುಂಬೆಲ್ಲ ವೈಫಲ್ಯಗಳನ್ನ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಹೊತ್ತಿರ್ತಕ್ಕಂಥದ್ದು. ಇದು ನಡೆದಿರೋದು ಒಂದೇ ಒಂದು ದಾಳಿ ಅಲ್ಲ, ಪುಲ್ವಾಮನೂ ಅಲ್ಲ. ನಾನು ನಿಮಗೆ ಸಾಕ್ಷಿ ಸಮೇತ ಡೀಟೇಲ್ಸ್ ಆಗಿ ಹೇಳಬಲ್ಲೆ. ಯಾವ್ಯಾವ ಇಸ್ವಿನಲ್ಲಿ, ಯಾವ್ಯಾವ ದಿನಾಂಕದಲ್ಲಿ ಎಲ್ಲೆಲ್ಲಿ ದಾಳಿ ಆಯಿತು ಜಮ್ಮು ಕಾಶ್ಮೀರದಲ್ಲಿ ಮಾತ್ರ, ಮತ್ತೆ ಎಷ್ಟು ಜನ ಮಾಡಿದ್ರು, ನಾಗರಿಕರು ಎಷ್ಟು ಜನ ಮಾಡಿದ್ರು. ಐ ಗಾಟ್ ಆಲ್ ದ ರೆಕಾರ್ಡ್ಸ್. ಬಟ್ ಇವತ್ತು ಇವರು ಆಯ್ತು ಸರ್, ಈಗ ಯುದ್ಧ ಆಮೇಲೆ ಇರಲಿ. ಇವತ್ತು ಅದಾನಿ ಬಿಸ್ನೆಸ್ಸು ಪಾಕಿಸ್ತಾನದಲ್ಲಿದೆ. ಅಜಿತ್ ದೇವಲ್ ಮಗನ್ ಬಿಸ್ನೆಸ್ ಬ್ಯಾಂಕ್ ಸೆಕ್ಟರು ಪಾಕಿಸ್ತಾನದಲ್ಲಿ ಇದೆ. ರಿಲಯನ್ಸ್ ಅವ್ರ ಕರೆಂಟು ಇದೇ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ಇವರು ಆ ಸಂಬಂಧಗಳನ್ನ ಕಟ್ ಮಾಡ್ಲಿ ಫಸ್ಟ್. ಯಾರಿಗೂ ಗೊತ್ತಿರಲಿಲ್ಲ ಅಜಿತ್ ದೇವಲ್ ಮಗನ್ ಬ್ಯಾಂಕಿಂಗ್ ಸೆಕ್ಟರ್ ಮಾಡ್ಲಿ ಹೇಳಿದ್ದೀರಾ? ಪ್ರಧಾನಿ ಏನ್ ನಿರ್ಧಾರ ತಗೊಳ್ಳಿ, ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ವಿತ್ ಹಿಮ್, ಬಟ್ ಹಿ ಇಸ್ ನಾಟ್ ಟೇಕಿಂಗ್ ಎನಿ ಆಕ್ಷನ್. ಮನ್ ಕಿ ಬಾತ್. ಅರವಿಂದ್ ಸರ್, ಈಗ ಈ ಯುದ್ಧದ ಭೀತಿಯ ಸಮಯದಲ್ಲಿ ನೆರೆ ರಾಷ್ಟ್ರಗಳ ಸಹಾಯ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ? ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲು ಡಿಸೈಸಿವ್ ವಾರ್ಸ್ ಆಗ್ತಾ ಇತ್ತು, ಕೋಲ್ಡ್ ವಾರ್ ಅನ್ನೋದು ಇರ್ತಾ ಇತ್ತು. ರಷ್ಯನ್ ಎಂಟಿಟೀಸು ಮತ್ತು USSR ಏನು ಮೊದಲಿತ್ತು, ಅವರಿಂದ ಇವ್ರು ಏನೂ ಆಮದು ಮಾಡ್ತಿರಲಿಲ್ಲ, ತೊಗೊಳ್ತಾ ಇರಲಿಲ್ಲ. ಅದು ಕೋಲ್ಡ್ ವಾರ್. ಇವಾಗಲೂ ಚೈನಾ ವಿರುದ್ಧ ಕೋಲ್ಡ್ ವಾರ್ ಅಂತಾರೆ. ಇಟ್ ಈಸ್ ನಾಟ್ ಅ ಕೋಲ್ಡ್ ವಾರ್. ಈಗ ಮಾತಾಡ್ತಾ ಇರೋರಿಗೆ ಅದರದ್ದು ಅರ್ಥ ಗೊತ್ತಿಲ್ಲ. ಯಾಕಂದರೆ ಚೈನಾಯಿಂದ ಮ್ಯಾಕ್ಸಿಮಮ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಿರೋದು USA ಜೊತೆಗೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಇಂಟರ್ ಡಿಪೆಂಡೆಬಿಲಿಟಿ, ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ, ಅವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಇದು ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಇಟ್ ಈಸ್ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ಟುಡೇ. ಹಾಗಾಗಿ ಮತ್ತು ಇಂಡಿವಿಜುವಲ್ ಆಗಿ ಎಂಥ ದೊಡ್ಡ ದೊಡ್ಡ ರಾಷ್ಟ್ರ, ಎಕನಾಮಿಕಲಿ, ಫೈನಾನ್ಷಿಯಲಿ, ಸ್ಟ್ರಾಟಜಿಕಲಿ, ಡಿಪ್ಲೊಮ್ಯಾಟಿಕಲಿ, ಮಿಲಿಟ್ರಿಲಿ, ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಇರುವಂಥ ರಾಷ್ಟ್ರ ಕೂಡ ಯುದ್ಧ ಮಾಡಿದಾಗ ಮಣ್ಣು ತಿಂದು ವಾಪಸ್ ಹೋಗಿರುವಂಥ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಇದರ ಜೊತೆಗೆ ಇನ್ನೊಂದು ಚಿಕ್ಕದು, ಅದೊಂದು ಹೇಳ್ಬಿಟ್ಟು ಇದನ್ನು ಹೇಳಬೇಕು. ಯುನೈಟೆಡ್ ನೇಷನ್ಸಲ್ಲಿ ವಾರ್ ಆಗಬೇಕು ಬೇಡವೋ ಅದ್ರ ಬಗ್ಗೆ ಚರ್ಚೆಯಿಂದ ಸುಲಭ ಮಾಡೋಕ್ಕೆ ಯುನೈಟೆಡ್ ನೇಷನ್ಸ್ ಆಗಿರೋದು. ಇವತ್ತಿಗೆ ಅದ್ರದ್ದು ಹೆಸರೇ ಇಲ್ಲ, ಚಕಾರನೇ ಇಲ್ಲ. ಇವತ್ತಿಗೆ ಏನೇ ಇದ್ರು USA ಒಂದು ಹೇಳ್ತು, ಚೈನಾ ಒಂದು ಹೇಳ್ತು, ರಷ್ಯಾ ಹೇಳ್ತು, ಮಿಕ್ಕಿದವರು ಯುರೋಪಿಯನ್ಸ್ ಒಂದು ಹೇಳಿದ್ರು. ಕೂತ್ಕೊಂಡು ಮಾತಾಡುವಂಥ ಸಂದರ್ಭಗಳನ್ನು ನಾವು ಏನು ಸೃಷ್ಟಿ ಮಾಡಿಸಿದ್ದೀವಿ, ಯುದ್ಧಗಳನ್ನು ನಿಲ್ಲಿಸಬೇಕು ಅಂತ. 8-10 ಕಡೆ ಯುದ್ಧ ನಡೀತಾ ಇದೆ. ಬರೀ ನೀವು 3-4 ಬರೀ ಸಿರಿಯಾ, ಇಸ್ರೇಲು, ಯುಕ್ರೇನು ಇಂಥ ಅಂದ್ಕೊಳ್ತಾ ಇದ್ದೀರಿ. ಇಲ್ಲ, ಅದನ್ನು ಬಿಟ್ಟು ಇನ್ನೂ ಆಫ್ರಿಕನ್ ಕಂಟ್ರೀಸಲ್ಲಿ 2-3 ಕಡೆ ನಡೀತಾ ಇದೆ, ಇನ್ನೊಂದು ಕಡೆ. ಸೊ ಇಟ್ ಈಸ್ ಅ ಹ್ಯೂಜ್, ಮಿನಿಮಮ್ 8 or 10 ಫ್ರಂಟ್ಸ್ ಆಫ್ ವಾರ್ಸ್ ಆರ್ ಹ್ಯಾಪ್ನಿಂಗ್ ಪ್ರೆಸೆಂಟ್ಲಿ. ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ಯುದ್ಧ ನಡೀತಾ ಇದೆ. ಅಂದರೆ ಈ ಯುನೈಟೆಡ್ ನೇಷನ್ಸನ್ನು ಯಾವುದು ಮಟ್ಟಕ್ಕೆ ಅದರ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ, ಮಹತ್ವವನ್ನು ಕಳ್ಕೊಳ್ತಾ ಇದೆ, ಅದನ್ನು ಪುನರ್ ನಾವು ಉದ್ದೇಶಿಸಬೇಕಾಗಿದೆ. ಈ ರೀತಿ ವಾರ್ಗಳನ್ನು ಇಲ್ಲದ್ರೆ ಅಂತ ಅಟ್ಯಾಕ್ ಮಾಡೋರಿಗೆ ಪನಿಷ್ ಮಾಡೋಕ್ಕೆ ಆ ಒಂದು ಮಾರ್ಗಗಳನ್ನು ಬಳಸ್ಕೋಬೇಕು. ಇದೊಂದು ನಾನು ಹೇಳ್ಬಿಟ್ಟು ಮಿಕ್ಕಿದ ದಿನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ವಿಚ್ ವಿ ಆರ್ ಆಲ್ ನೆಗ್ಲೆಕ್ಟಿಂಗ್. ಆ್ಯಂಡ್ ಇಂಡಿಯಾ ಶುಡ್ ಟೇಕ್ ಅ ಲೀಡ್ ಇನ್ ದ ಡೆವಲಪ್ಮೆಂಟ್. ಇಂಡಿಯಾ ಶುಡ್ ರಿಫಾರ್ಮ್.
ಇಂಡಿಯಾ ಕೂಡ ವಿಟೋ ಪವರ್ ಇರುವಂಥ ಒಂದು ಆಗಬೇಕು, ಪ್ಲಸ್ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ. ಓಕೆ, ಅದ್ರ ಜೊತೆಗೆ ನಾವು ಇಂಡಿವಿಜುವಲ್ ಆಗಿ ನಾವು ಯಾರ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ನೋಡಿದ್ವಿ ಡಿಸೈಸಿವ್ ವಿನ್ ಅನ್ನೋದು ರಷ್ಯಾಗೆ ಯುಕ್ರೇನಲ್ಲಿ ಸಿಗ್ತಾ ಇಲ್ಲ, ಅಮೇರಿಕಾ ಅಫ್ಘಾನಿಸ್ತಾನ ಮೇಲೆ ಸಿಗ್ತಾ, ಲಾಸ್ಟ್ಗೆ ತಾಲಿಬಾನ್ ಅವ್ರ ಕಡೆನೇ ಅವರು ಅಡ್ಮಿನಿಸ್ಟ್ರೇಷನ್ ಕೊಟ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು. ಕರೆಕ್ಟ್ ಅಲ್ವಾ? ನೋಡಿದ್ದೀವಿ. ಅದಕ್ಕಿಂತ ಮೊದಲು ಅಮೇರಿಕಾ ಅಂತ ಬಲಿಷ್ಠ ರಾಷ್ಟ್ರ, ಫಿಲಿಪೈನ್ಸ್ ಅಂತ ಒಂದು ಏನು ಅವ್ರ ಕಡೆ ಯುದ್ಧಕ್ಕೆ ಒಂದು ಚಾಕು ಮತ್ತು ಬಡಿಗೆ ಬಿಟ್ಟರೆ ಬೇರೆ ಏನಿಲ್ಲ ರೀ, ಕಲ್ಲು ಬಡಿಗೆ ಬಿಟ್ಟರೆ, ಕತ್ತಿ ಕಲ್ಲು ಬಡಿಗೆ ಬಿಟ್ಟರೆ ಏನೂ ಇರಲಾರ್ದಂಥ ಒಂದು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಾವಿರಾರು ಗಟ್ಟಲೆ ಯು ಎಸ್ ಸೋಲ್ಜರ್ಸ್ ಸಾಯ್ತಾರೆ, ಅವ್ರಿಗೆ ಕಲ್ಪನೆ ಮಾಡಿರಲ್ಲ. ಲಾಸ್ಟ್ಗೆ ಅಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಆಗುತ್ತೆ. ಅಲ್ಲಿ ಕೂಡ ಡಿಸೈಸಿವ್ ವಿನ್ ಆರ್ ಲಾಸ್ ಆಗಲ್ಲ. ಇನ್ಫ್ಯಾಕ್ಟ್ USA ಸೋತಿದ್ರು ಅಂತ ಹೇಳ್ಬೋದು. ಅಂದರೆ ಹಿಸ್ಟ್ರಿ ಈಸ್ ಬಿನ್ ಟೆಲ್ಲಿಂಗ್ ಅಸ್ ಇಂಡಿವಿಜುವಲ್ ಆಗಿ ನಾವು ಹೋಗಬಾರ್ದು. ಬಟ್ ಇರಾಕ್ ಮೇಲೆ ವಾರ್ ಆಯಿತು, ಅದ್ರ ವ್ಯತ್ಯಾಸ ಏನು ಗೊತ್ತಾ? ಇಟ್ ವಾಸ್ ಅಲೈಡ್ ಫೋರ್ಸಸ್, ಯುನೈಟೆಡ್ ನೇಷನ್ಸಿಂದ ಸ್ಯಾಂಕ್ಷನ್ ತೊಗೊಂಡು ಎಲ್ಲರೂ ಸೇರಿ ಅಟ್ಯಾಕ್ ಮಾಡಿದ್ರು. ದೇರ್ ವಾಸ್ ಸಮ್ ಕೈಂಡ್ ಆಫ್ ಅ ಕ್ಲಾರಿಟಿ. ಅಂದರೆ ಇವತ್ತಿಗೆ ನಾವು USA ಒಂದು ಮಟ್ಟಕ್ಕೆ ತಪ್ಪು ಮಾಡ್ತಾ ಇದೆ, USA ಇಂಡಿಯಾಗೆ ಒಂಥರ ಬಲಿಪಶು ಮಾಡ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿರೋದು ವಾರ್ಗೆ ಹೋಗಿ ಅಂತ ಪ್ರೇರೇಪಣೆ ಮಾಡಿಬಿಡೋದು. ಬೇರೆ ಕಡೆ ಎಲ್ಲರೂ ಆದರೆ ಎಲ್ಲರೂ ಸಜ್ಜಾಗಿ ಹೋಗ್ತಾರೆ, ಎಲ್ಲರೂ ದುಡ್ಡು ಹಾಕಬೇಕು, ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇಂಡಿಯಾ ಪಕ್ಕದಲ್ಲಿ ಆದಾಗ ಎಲ್ಲರೂ ಬರಲ್ಲ, ನಿಮ್ಮ ಹಣೆ ಬರ ನೀವು ಮಾತ್ರ ಸುಧಾರಿಸ್ಕೊಳ್ಳಿ ಅಂತ, ನೀವು ಮಾತ್ರ ಕೇರ್ ತಗೊಳ್ಳಿ ಅಂತ. ಅದು ತಪ್ಪಲ್ವಾ? ಈಗ ಇಲ್ಲಿ ಕೂಡ ಟೆರ್ರಿಸ್ಟ್ ಬಂದು ಈಗ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಸ್ಪಾನ್ಸರ್ಡ್ ಟೆರ್ರಿಸ್ಟ್, ಇದು ಬರೀ ಟೆರ್ರಿಸ್ಟ್ ಅಲ್ಲ, ಇಟ್ ಈಸ್ ದೇರ್ ಪಾಲಿಸಿ ಆಫ್ ಗವರ್ನೆನ್ಸ್ ಟು ಯೂಸ್ ಟೆರ್ರಿಸಮ್ ಆಸ್ ಎ ಇನ್ಸ್ಟ್ರೂಮೆಂಟ್ ಪಾಲಿಸಿ ಆಫ್ ಗೌರ್ಮೆಂಟ್ ಆಫ್ ಪಾಕಿಸ್ತಾನ್. ಆವಾಗ ಬರೀ ಭಾರತದ ಒಂದೇ ಸಮಸ್ಯೆ ಅಲ್ಲ, ಅದು ಜಗತ್ತಿನಲ್ಲಿರೋರು ಎಲ್ಲರೂ ಬಂದು ಅಟ್ಯಾಕ್ ಮಾಡಬೇಕು, ಎಲ್ಲರೂ ಅವ್ರು ದುಡ್ಡು ಹಾಕಬೇಕು, ಎಲ್ಲರೂ ನಮಗೆ ಸಾಥ್ ಕೊಡಬೇಕು. ಹಾಗಾಗಿ ನಾವು ಬರೀ ಭಾರತ ಇಂಡಿವಿಜುವಲ್ ಆಗಿ ಹೋಗೋದಕ್ಕಿಂತ ಎಲ್ಲರನ್ನೂ ಸಮ್ಮತಿಯಲ್ಲಿ ತೊಗೊಂಡ್ಬಿಟ್ಟು ನಿಧಾನ ಆದರೂ ಪರವಾಗಿಲ್ಲ ಡಿಸೈಸಿವ್ ಆಗಿ ಕೊಡಬೇಕು. ಆ್ಯಂಡ್ ಇಟ್ ಶುಡ್ ಎನ್ಶ್ಯೂರ್ ದ್ಯಾಟ್ ಎಂಬಾರ್ಗೋ, ನಾನು ಹೇಳಿದಾಗೆ ಎಂಬಾರ್ಗೋ ಹಾಕಬೇಕಂದ್ರೆ ಎಲ್ಲರ ಸಮ್ಮತಿನೂ ಬೇಕು. ಸೊ ಹಾಗಾಗಿ ಬೇರೆ ಹೊರ ರಾಷ್ಟ್ರದ್ದು ಏನಿದೆ ನಮ್ಮ ಜೊತೆಗಿರೋ ರಾಷ್ಟ್ರಕ್ಕೆ ಈ ರೀತಿ ವಾರ್ ಮಾಡಬೇಕು, ಈ ರೀತಿ ವಾರ್ ಮಾಡಬಾರ್ದು, ಈ ರೀತಿ ನಾವು ಮಲ್ಟಿಲ್ಯಾಟ್ರಲ್ ಫೋರಮ್ಸಲ್ಲಿ ಇದನ್ನು ಬಳಸ್ಕೋಬೇಕು ಅನ್ನೋದಕ್ಕೆ ಒಂದು ಲೀಡರ್ಶಿಪ್ ಹೇಗೆ ಕೊಡಬೇಕು ಅನ್ನೋ ಒಂದು ಮಾದರಿಯ ಒಂದು ಪರಿಸ್ಥಿತಿಯನ್ನು ನಾವು ತಂದಿಟ್ಟು ಎಲ್ಲರೂ ಅದನ್ನು ಕಾಪಿ ಮಾಡೋರು ಹಾಗೆ ನಾವು ಇರಬೇಕೇ ಹೊರತು ನಾವು ಚಿಟ್ಚಾಟ್ ಮಾಡಿಕೊಂಡು ಸುಮ್ಮನೆ ನಮ್ಮ ಕಡೆ ಗನ್ ಇದೆ ಅಂತ ಹೋಗೋದು, ಅಲ್ಲಿ ಹಾರಿಸೋದು, ಇಲ್ಲ ಅವ್ರು ಬರೋದು, ಮತ್ತು ಇದು ಹೀಗೆ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಂತೇಳಿ ಪನಿಷ್ಮೆಂಟ್ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು, ಬಟ್ ಕಲೆಕ್ಟಿವ್ಲಿ ಇಟ್ ಇಸ್ ನಾಟ್ ಜಸ್ಟ್ ಇಂಡಿಯಾಸ್ ಪ್ರಾಬ್ಲಮ್. ಟುಡೇ ಟೆರ್ರಿಸಮ್ ಆಸ್ ಅ ಇನ್ಸ್ಟ್ರೂಮೆಂಟ್ ಆಫ್ ಗೌರ್ಮೆಂಟ್ಸ್ ಪಾಲಿಸಿ ಈಸ್ ಅ ಪ್ರಾಬ್ಲಮ್ ಫಾರ್ ದ ಎಂಟೈರ್ ವರ್ಲ್ಡ್. ಇವತ್ತು ಯಾವ ದೇಶದವರು ಕ್ರಿಕೆಟ್ ಹೋಗಿ ಅಲ್ಲಿ ಆಡ್ತಾ ಇಲ್ಲ, ಇದು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ಇದ್ರ ಜೊತೆಗೆ ಶಿಮ್ಲಾ ಅಗ್ರಿಮೆಂಟ್ ಸಸ್ಪೆಂಡ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ರು. ಅವ್ರು ಮುಟ್ಟಾಳ್ರು, ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈಗ ಶಿಮ್ಲಾ ಅಗ್ರಿಮೆಂಟ್ಗೆ ಅವರು ಮತ್ತು ಭಾರತ ಅದಕ್ಕೆ ಮಾನ್ಯತೆ ಕೊಡೋ ಅನಿವಾರ್ಯತೆ ಇಲ್ಲ ಅಂತ. ಈಗ ನಾವು ಆಕ್ರಮಣ ಮಾಡಿದರೆ ಇಲ್ಲ ಇಂಟರ್ನ್ಯಾಷನಲ್ ಫೋರಮ್ ಅವರು ಕೂಡ ಆಕ್ರಮಣ ಮಾಡೋದು. ಯಾಕಂದರೆ ಶಿಮ್ಲಾ ಅಗ್ರಿಮೆಂಟ್ ಇರೋ ತನಕ ಹೊರ ದೇಶದವ್ರು ಬರೋ ಹಾಗಿಲ್ಲ ಅನ್ನೋದಿದೆ. ಕರೆಕ್ಟಾ? ಬೇರೆ ದೇಶದವರು ಅವರೇ ಹೇಳಿದ್ದಾರೆ ಅದನ್ನು ನಾವು ಸಸ್ಪೆಂಡ್ ಮಾಡಿದ್ವಿ, ನೀವು ಇಂಡಸ್ಟ್ರಿ ಟ್ರೈಟ್ ಮಾಡಿದ್ದೀರಾ, ನಾವು ಶಿಮ್ಲಾ ಅಗ್ರಿಮೆಂಟ್. ಮುಟ್ಟಾಳ್ ನನ್ನ ಮಕ್ಕಳು, ಇಂಥ ಮುಟ್ಟಾಳ್ರನ್ನ ನಾವು ಹುಡ್ಕೊಂಡು ಬರೋಕ್ಕೆ ತುಂಬ ಪ್ರೀತಿ ಮಾಡಬೇಕು ಪಾಕಿಸ್ತಾನ ಅಡ್ಮಿನಿಸ್ಟ್ರೇಷನನ್ನು. ಇಂಥ ವಿಚಾರಕ್ಕೆ ಅವರಿಗೆ ಸರಾಹನೆ ಕೊಡಬೇಕು. ಹಾಗಾಗಿ ಬೇರೆ ಹೊರ ದೇಶದವರು ಎಲ್ಲರೂ ಒಗ್ಗಟ್ಟಾಗಿ ಅಲೈಡ್ ಫೋರ್ಸಸ್ ಒಂದು ಗ್ರೂಪ್ ಆಗಿ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಶಿಮ್ಲಾ ಅಗ್ರಿಮೆಂಟ್ ಅಡ್ಡ ಇತ್ತು. ಇವತ್ತು ಅವರೇ ಅದನ್ನು ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಒತ್ತು ಕೊಟ್ಟು ಭಾರತ ಇದನ್ನು ಡಿಪ್ಲೊಮ್ಯಾಟಿಕಲಿ ಬಳಸ್ಕೊಂಡು ಒಗ್ಗಟ್ಟಾಗಿ ಇಡೀ ದೇಶದ ಸಮಸ್ಯೆ ಇವತ್ತು ಅಲ್ಲಿದೆ, ಅಲ್ಲಿ ಹೋಗಿ ನಾವು ಇದನ್ನು ಅಟ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರ ಮೂಲ ಜಡದಿಂದ ನಾವು ಕಿತ್ತಾಕೋಕ್ಕೆ ಬೇರೆಯವರ ಸಹಕಾರ ತಗೊಳ್ಳೇಬೇಕು, ಅವರ ರಿಸೋರ್ಸು ಹಾಕಬೇಕು. ಭಾರತ ಒಬ್ಬರೇ ಹೋಗಬಾರ್ದು, ಎಲ್ಲರ ಜೊತೆಗೆ ಹೋಗಬೇಕು ಅಂತ. ಶರತ್ ಅವರೀಗ ಈ ಘಟನೆ ಆದ ನಂತರ ನೆಕ್ಸ್ಟ್ ಡೇನೇ ಯಾವುದೋ ಒಂದು ಸಭೆ ಕರೆದ್ಬಿಟ್ಟು ಮೋದಿ ಅವರು ಬಿಹಾರದಲ್ಲಿ ಮಾತನಾಡುವಂಥ ಮಾತುಗಳು ಆಗಿದ್ರೆ ಬಹುಶಃ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ರು. ಬಟ್ ಬಿಹಾರದಲ್ಲಿ ಹೋಗಿ ಚುನಾವಣಾ ಭಾಷಣದಲ್ಲಿ ಅದನ್ನು ಹೇಳೋದು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಅಲ್ಲಿ ಏನಿತ್ತು, ಅಲ್ಲಿ ಬಿಹಾರದಲ್ಲಿ ಹೋಗಿನೇ ಹೇಳೋದೇನಿತ್ತು? ಆ ಘಟನೆ ಆದ ನಂತರ ತಕ್ಷಣ ಕರಿಬಹುದಾಗಿತ್ತು, ಸರ್ವಪಕ್ಷಗಳ ಸಭೆಯನ್ನು ಕರೆದು ಅಲ್ಲಿ ವಿಚಾರಿಸಬಹುದಾಗಿತ್ತು. ಬಿಹಾರದಲ್ಲಿ ಹೋಗಿ ನಾವು ಗುಂಡು ಹಾಕ್ತೀವಿ, ಮಣ್ಣಲ್ಲಿ ಹೂತು ಹಾಕ್ತೀವಿ ಬೇಕಿತ್ತ? ನೋಡಿ, ಇದು ಎಲ್ಲಿ ನಡೆದಿರೋದು ಈ ಘಟನೆ? ನಮ್ಮ ದೇಶದಲ್ಲೇ ಅಲ್ವಾ ನಡೆದಿರೋದು, ಬೇರೆ ದೇಶದಲ್ಲಿ ನಡೆದಿರೋದಾ? ಕಾಶ್ಮೀರ ನೋಡಿ, ಸರ್ವಪಕ್ಷಗಳ ಸಭೆಯಲ್ಲಿ ಅವರು ಗೈರಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಟ್ವಿಟರಲ್ಲಿ ಗಾಯಬ್ ಅಂತ ಅವರ ತಲೆ ಇಲ್ಲದ ಭಾವಚಿತ್ರಗಳ ಮೂಲಕ ಅವರು ಪ್ರಧಾನಿ ಮೋದಿಗೆ ಅಗೌರವವನ್ನು ತೋರಿಸಿದ್ರು. ದ್ವಂದ್ವ ನೀತಿ. ಅದೇ ಸಿದ್ದರಾಮಯ್ಯನವರು ಯುದ್ಧದ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ.
ಇವರಿದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಯುದ್ಧ ಮಾಡ್ತಾ, ಮುಂಬೈ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅಫ್ಜಲ್ ಗುರು ಅಟ್ಯಾಕ್ ಮಾಡಿದ್ರು, ಆದಂಥ ಸಂದರ್ಭದಲ್ಲಿ ಆಮೇಲೆ ದಾವೂದನ್ನು ಇಟ್ಕೊಂಡು ಇವರು ಇಷ್ಟೆಲ್ಲ ಆಟ ಆಡಿದ್ರಲ್ಲ ಏನ್ರಿ ಸ್ವಾಮಿ. ನಿಮ್ಮ ಕಾಂಗ್ರೆಸ್ನ ಕೈವಾಡ ಇತ್ತು. ದಾವೂದನಿಗೆ ಕೃಪಾಪೋಷಿತವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು, ವೆರಿ ರಾಂಗ್ ಮಾಡಿದ್ರು ಅಂತ ಹೇಳ್ತೀನಿ ನಾನು. ಮಾಧ್ಯಮ ನೋಡಿ, ದಾವೂದ್ ಇಬ್ರಾಹಿಂ ಅವರು ನಮ್ಮ ದೇಶದಲ್ಲಿ ಇವತ್ತಿನ ಸಂದರ್ಭದಲ್ಲಿ ದಾವೂದ್ ಯಾಕೆ ಓಡೋದ್ರು ಅಂದ್ರೆ, ಮೋದಿ ಯಾವಾಗ ಬಂದ್ರು ದಾವೂದ್ ಆವಾಗ ಓಡೋದ್ರು. ನೋಡಿ ಆಯ್ತು ಸ್ವಾಮಿ, ಮಾಡ್ತಾ ಇದೀವಲ್ಲ. ಪಾಕಿಸ್ತಾನದಲ್ಲಿ ಅವರು ಅಡಗಿದ ಕಾರಣಕ್ಕಾಗಿ ಇವತ್ತಿನ ದಿವಸ ಹುಡುಕೋ ಪ್ರಯತ್ನದಲ್ಲಿದ್ದೀವಿ. ಫೈಜಲ್ ಅಂತ ಹೇಳೋ ಏನು ಉಗ್ರಗಾಮಿಗೆ ಇವತ್ತಿನ ದಿವಸ ಪಾಕಿಸ್ತಾನ ನೆಲೆ ಕೊಡುತ್ತೆ. ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದನ್ನು ನೋಡಿ, ಈ ಸೈಯದ್ ಅವ್ರು ಹೇಳಿದ್ರು, ಕೆಲವು ನಮ್ಮ ಲೋಪದಿಂದಾನೇ ನಮ್ಮ ಎಲ್ಲಿ POK ನಮ್ಗೆ ಕೈ ತಪ್ಪೋಗಿದೆ ಅಂತ ಸರಿಯಾಗಿ ಹೇಳಿದ್ರು. ಆ್ಯಕ್ಚುಲಿ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡೋದಿದೆ, ಅವ್ರ ಬಾಯಲ್ಲಿ ಹೇಳಿದ್ರು ಕರೆಕ್ಟಾಗಿ. ಪ್ರತಿಯೊಂದು ನಮ್ಮ ಈ ಹಿಂದೆ ಕಾಂಗ್ರೆಸ್ನ ಮಾಡಿದ ತಪ್ಪಿನಿಂದ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಕಾಂಗ್ರೆಸ್ ಸಾಕಷ್ಟು ತಪ್ಪು ಮಾಡಿದ್ದಾರೆ. ನೀವು ನಮ್ಮ ನೋಡಿ ಉಗ್ರ ನೋಡಿ, ನಾನು ಅದನ್ನೇ ನೋಡಿ, ಹಿಂದೆ ಇವರು ನಾನು ಅದನ್ನೇ ನೋಡಿ, ಅಫ್ಜಲ್ ಗುರು ಅವರಿಗೆ ಬಿರಿಯಾನಿ ತಿನ್ನಿಸಿ ಎಷ್ಟು ಇವರು ಸವಲತ್ತುಗಳನ್ನ ಕೊಟ್ಟರು, ಕಸಬ್ಗಳಿಗೆ ಎಷ್ಟು ಸವಲತ್ತು ಕೊಟ್ಟರು. ಸಂದರ್ಭದಲ್ಲಿ ನೀವು ಗಲ್ಲಿಗೆ ಹಾಕಿದ್ದೀರಾ, ಆಮೇಲೆ ನೀವು ನೋಡಿ ಅದಕ್ಕೆ ಏನು ಪ್ರತಿಕಾರ ತೀರಿಸಿಕೊಂಡಿದೆ, ನೀವು ದಾಳಿ ಆದಂತ ಸಂದರ್ಭದಲ್ಲಿ ಅವರು ನಿಮ್ಗೆ ಹೇಳೋದಾದ್ರೆ ನೋಡಿ ಇದೆಲ್ಲ ಕೂಡ ಪಾಕಿಸ್ತಾನ ಆಗುತ್ತೆ ನೋಡಿ. ನೀವು ವಿರೋಧ ಪಕ್ಷವಾಗಿ ಇಲ್ಲಿ ಕೇಳಿ, ಇಲ್ಲಿ ಈಗ ಬಿಜೆಪಿ ಕಾಂಗ್ರೆಸ್ ಹಾಕಿದ್ರೆ, ಕಾಂಗ್ರೆಸ್ ಬಿಜೆಪಿ ಹಾಕಿದ್ರೆ ಈ ಸನ್ನಿವೇಶ ಪಾಕಿಸ್ತಾನದ ಮಾಧ್ಯಮದಲ್ಲಿ ಪ್ರಸಾರ ಆಗತ್ತೆ ಸರ್. ನೋಡಿ ಸರ್, ನೋಡಿ ನಾನು ಈ ಸಮಯದಲ್ಲಿ ಒಗ್ಗಟ್ಟಾಗಿರೋ ಕೆಲವು ನೋಡಿ, ನಾನು ನೋಡಿ ಚಾಟಿ ಹೊಡೆಯುವಂತ ಸಂದರ್ಭ ನೋಡಿ ಮೆಚೂರ್ಡ್ ಆಗಿ ಮಾತಾಡಬೇಕು. ಅದನ್ನೇ ಸರ್ ನಾನು ಹೇಳಿಕೊಟ್ಟಿರೋದು ಏನು ಅಂತಂದ್ರೆ, ಕೆಲವೊಂದು ವಿಚಾರಗಳಲ್ಲಿ ನಮ್ಮ ನಡತೆ ಇದೆಯಲ್ಲ ಅದು ದೃಢವಾಗಿ ಇರಲಿಲ್ಲ ಅಂತ ಹೇಳ್ತಾ ಇರೋದು. ದೇಶದ ವಿಚಾರವಾಗಿ ಇರ್ಬೋದು, ಯಾವುದೇ ಇದೆ ದೃಢವಾಗಿ ಇರಬೇಕಿತ್ತು ಅಂತ. ಇವತ್ತು ನಾವು ದಾಳಿ ಮಾಡಿದ ತಕ್ಷಣ ಅವ್ರಿಗೆ ಯುದ್ಧ ಸಾರ್ಬೋದಿತ್ತು ಪಾಕಿಸ್ತಾನದ ಮೇಲೆ, ಹಿಂದೆಲ್ಲ ನೀವು ಯಾಕೆ ಮಾಡ್ಲಿಲ್ಲ? ಈಗ ನಾವು ಪ್ರತಿಕಾರ ತೀರಿಸ್ಕೊಳ್ಳಿಕ್ಕೆ ಹೊರಟಿದೀವಿ. ಆ ಸಂದರ್ಭದಲ್ಲಿ ಇವರು ನೋಡಿ ಜಮೀರ್ ಅವರು ಇವತ್ತು ಮಾತನಾಡಿ ನಾನೇ ಯುದ್ಧ ಆಯ್ತು ಸ್ವಾಮಿ, ಆಯ್ತು ನೋಡಿ, ಒಂದೇ ಸೆಕೆಂಡ್, ನಾನು ಒಂದ್ 10 ಸೆಕೆಂಡ್ ಕೊಡಿ ಸರ್, ನಾನು 10 ಸೆಕೆಂಡ್ ನೋಡಿ. ಈಗ ಸರ್ವಪಕ್ಷ ಸಭೆಯಲ್ಲಿ ಮೋದಿನೇ ಇರಲಿಲ್ಲ ಅಂತೇಳಿ ಆರೋಪ ಮಾಡಿದ್ರು. ಹಾಗಾದ್ರೆ ರಕ್ಷಣಾ ಸಚಿವರಿದ್ರು, ಅಮಿತ್ ಶಾ ಅವರು ತಕ್ಷಣ ಹೋಗಿ ಏನ್ ಕ್ರಮ ಕೈಗೊಳ್ಳಬೇಕು ಮಾಡಿದ್ದಾರೆ. ಮೀಟಿಂಗ್ ಕರಿಬೇಕಾಗಿರೋರು ಯಾರು? ಏನು ಗೃಹ ಸಚಿವರಾ ಅಥವಾ ಇಲ್ಲಿ ನೀವು ಮೀಟಿಂಗ್ ನರೇಂದ್ರ ಮೋದಿ ಅವರು ನೀರನ್ನ ಬಂದ್ ಮಾಡಿದ್ದಾರೆ, ಪರಮಾಧಿಕಾರಿ ಕೊಟ್ಟಿದ್ದಾರೆ, ಹುಡುಗರ ಅಡಗುದಾಣಕ್ಕೆ ಹೋಗಿ ದಾಳಿ ಮಾಡಿದ್ದಾರೆ. ಇನ್ನೇನು ಮಾಡಬೇಕು? ಮೀಟಿಂಗಿಗೆ ಮೋದಿ ಅವರು ಯಾಕೆ ಬರಲಿಲ್ಲ? ಶ್ರೀನಗರಕ್ಕೆ ಮೋದಿ ಅವರು ಯಾಕೆ ಹೋಗಿಲ್ಲ? ಗಾಯಾಳುಗಳಿಗೆ ಸಂತಾನ ಯಾಕೆ ಪರಿಹಾರ ಯಾಕೆ ಕೊಟ್ಟಿಲ್ಲ? ಸಚಿವರ ಕೆಲಸ ಬರುವಂತವ್ರು ಏನ್ ಟಿಕೆಟ್ ಯಾಕೆ ಜಾಸ್ತಿ ಮಾಡಿದ್ರು? ಅಲ್ಲ ನೀವು ನಿಮ್ಮ ಸಂದರ್ಭದಲ್ಲಿ ಸಮಸ್ಯೆ ಹೋಗಿದ್ರ? ಇಂದಿರಾ ಗಾಂಧಿ ಹೋಗಿದ್ರ ಅವಾಗ ಸಮಸ್ಯೆ ಆದಾಗ? ಈಗ ನೀವು ಪ್ರಶ್ನೆ ಏನು ಅಂತಂದ್ರೆ 10-12 ದಿನ ಆದ್ರೂ ಕೂಡ ಇದುವರೆಗೂ ಕೂಡ ಪ್ರತೀಕಾರ ಇಲ್ಲ. ಹಂಗಾಗಿ ಯುದ್ಧ ಮಾಡುವಂತ ಮುನ್ಸೂಚನೆ ಆ ಒಂದು ಥಾಟ್ ಇದೆಯಾ ಇಲ್ಲ ಅಂತ ಬಿಜೆಪಿಗೆ, ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ಜಮೀರ್ ಅವರು ಹೇಳ್ತಿದ್ದಾರೆ, ಈ ಹಂಗೆ ಕಾಣ್ತಾ ಇಲ್ಲ ಇವರು, ನನಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ನಾನೇ ಹೋಗ್ತೀನಿ ಅಂತೇಳಿ. ಸರ್, ಒಂದು ಮಾತು ಮಾತ್ರ ಹೇಳ್ತೀನಿ, ಇವತ್ತು ಜಮೀರ್ ಅವರು ಸಚಿವರಾಗಿ ಹೇಳಿರೋದಂತಲ್ಲ, ಈ ಭಾರತ ದೇಶದ ಪ್ರತಿಯೊಂದು ಮುಸಲ್ಮಾನ ಇನ್ಕ್ಲೂಡಿಂಗ್ ಮೀ ನಾಳೆ ಹೂ ಅಂತ ಹೇಳಿ ಇರಿ ಸರ್, ಇವಾಗ ನಡೀತಾ ಇರೋದು ಅದೇ ದೇಶದಲ್ಲಿ ನಡೀತಾ ಇರೋದು. ಒಂದು ನಿಮಿಷ ಇರಿ.
ಯಾಕಂದರೆ ಸಾಮಾನ್ಯವಾಗಿ ಮುಸ್ಲಿಮ್ಸ್ ಮೇಲೆ ಪಾಯಿಂಟ್ಔಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾಗರಿಕ ದಟ್ ಈಸ್ ಅಂಡರ್ಸ್ಟುಡ್ ಬೀಯಿಂಗ್ ಎ ಮುಸ್ಲಿಮ್ ನಾನು ಹೇಳ್ತಾ ಇರೋದು. ಯಾಕಂದರೆ ಪಾಕಿಸ್ತಾನೀಸ್ ಆರ್ ಮುಸ್ಲಿಮ್ಸ್, ಪಾಕಿಸ್ತಾನೀಸ್ ಆರ್ ಮುಸ್ಲಿಮ್ಸ್. ಕಬ್ಬಣನೇ ಕಬ್ಬಳಕ್ಕೆ ಕುಯ್ಯೋದು. ನಾಳೆ ಬೆಳಿಗ್ಗೆ ಹೂ ಅಂತ ಹೇಳಿ ಸರ್, ನಾವು ಯುದ್ಧ ಮಾಡೋಕ್ಕೆ ಗಡಿಗೆ ಹೋಗೋಕ್ಕೆ ರೆಡಿ. ಪಾಕಿಸ್ತಾನಲ್ಲಿ ನುಗ್ಗಿ ಅವ್ರು ಹೊಡಿತೀವೋ ಸಾಯಿಸ್ತೀವೋ ವಿ ಆರ್ ರೆಡಿ. ಆಯಿತಾ? ಒಂದು ಇವಾಗ ಮೋದಿಯವರು ಡಿಲೇ ಮಾಡ್ತಾ ಇದ್ದಾರೆ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಇವಾಗ ನಿನ್ನೆ ಒಂದು ಇಮ್ರಾನ್ ಖಾನ್ ಪಾಕಿಸ್ತಾನ್ ex-PM, ನಾನು ಅವನು PM ಆದಾಗ ಏನು ಅಂದ್ಕೊಂಡೆ, ಇನ್ನು ಮುಂದೆ ನಮ್ಮ ದೇಶ ಅವ್ರ ದೇಶ ಏನೋ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು. ಯಾಕಂದರೆ ಅವರು ಸುಮಾರು ನಮ್ಮ ಇಂಡಿಯಾಗೆ ಬಂದವರೇ, ನಮ್ಮ ಇಂಡಿಯಾ ಕಲ್ಚರ್ ಬಗ್ಗೆ ಗೊತ್ತು, ಕ್ರಿಕೆಟ್ ಆಡಿದ್ದಾರೆ, ನಮ್ಮ ಬಗ್ಗೆ ಗೊತ್ತು. ಆಮೇಲೆ ನಾನೇನು ಅಂದ್ಕೊಂಡೆ, ಇದು ಒಳ್ಳೆ ಜಾತಿಯ ಕುದುರೆ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯಿತು ಅದು ಸೇಮ್ ಬ್ರೀಡು ಕತ್ತೆ. ಆಯಿತಾ? ನೆನ್ನೆ ಕೂತ್ಕೊಂಡು ಹೇಳ್ತಾನೆ, ಮೋದಿಜಿ ನೀವು ಆ್ಯಕ್ಷನ್ ತಗೊಳ್ಳಿ, ನಮ್ಮ ಜನರು ಸೈನಿಕರ ಜೊತೆಲಿ ಸೇರಿ ಈಟ್ ಕಾ ಜವಾಬ್ ಪತ್ಥರ್ಸೆ, ಅಲ್ಲಿ ಏನಿಲ್ಲ ಬುಳ್ಳೆ. ಹಂಗೆ ಅವ್ನು ಕೂತ್ಕೊಂಡು ಹಂಗೆ ಬುಳ್ಳೆ ಬಿಡ್ತಾನೆ. ಇವಾಗ ಅವನೇ ಜೈಲಲ್ಲಿದ್ದು ಅವನಿಗೆ ಗತಿ ಇಲ್ದಂಗೆ ಆಗೋಗಿದ್ದಾನೆ. ಆಯಿತಾ? ಹಿಂಗಿದೆ. ಇವರು ಪಾಕಿಸ್ತಾನಿಂದ ನಮಗೆ ತ್ಯೂಯೋ ಕೆಲಸ ಮಾಡ್ತಾಯಿದ್ದಾರೆ, ಚೂಟೋ ಕೆಲಸ ಮಾಡ್ತಾಯಿದ್ದಾರೆ. ಆದರೂ ಸ್ಟಿಲ್ಲು ಮೋದಿಜಿ ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತ ನನಗೂ ಒಂಥರ ಆಶ್ಚರ್ಯ ಇದೆ. ನನ್ನ ಪ್ರಕಾರ ಇಟ್ ಈಸ್ ಆಲ್ರೆಡಿ ಟೂ ಲೇಟು. ನಾನು ಹೇಳೋದು ಒಂದೇ ಒಂದು, ಬ್ಯಾಕ್ ಫುಟ್ಟಿಗೆ ಬರ್ತೀವೋ, ಎಕನಾಮಿಕಲಿ ಸ್ವಲ್ಪ ಕಡಿಮೆ ಆಗ್ತೀವೋ, ಏನಾದರೂ ಆಗಲಿ, ಬಟ್ ಈ ಸಲ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ್ ಚಾನ್ಸ್ ಕೊಳ್ಳೇಬಾರ್ದು. ಯುದ್ಧ ಈ ಸಲ ಸರ್ ಇಸ್ಪಾರ್ ಯಾ ಉಸ್ಪಾರ್ ತುಂಬ ಜಾಸ್ತಿ ಆಗೋಯಿತು. 1947ಇಂದ ಇಲ್ಲಿವರೆಗೂ ನಾವು ಬೇರೆ ಒಳಸ್ಕೊಳ್ಳೋದೇ ಆಗೋಗಿದೆ. ಇವಾಗ ಒಂದು ಸಲ ನುಗ್ಗಿ ಹೊಡೆಯೋಣ, ಮಾತುಕತೆ. ಇಡೀ ದೇಶ ಒಗ್ಗಟ್ಟು ಇರಬೇಕಾದ್ರೆ ಯಾಕೆ ಡಿಲೇ ಆಗ್ತಾ ಇದೆ? ಇಲ್ಲಿ ಕೇಳಿ, ನಾನು ಹೇಳೋದೇನು ಗೊತ್ತಾ, ಮಾತುಕತೆ ಇವತ್ತು ನಾವು ಯುದ್ಧ ಸ್ಟಾರ್ಟ್ ಮಾಡಿದ್ರು ನಾಳೆ ಅಮೇರಿಕಾ ಆಗಲಿ UN ಬಂದು ನಮ್ಮ ಜೊತೆಯಲ್ಲಿ ಮಾತುಕತೆ ಮಾಡುತ್ತೆ. ಆಮೇಲೆ ನೋಡ್ಕೊಳ್ಳೋಣ. ಫಸ್ಟು ನುಗ್ಗಿ ಹೊಡೆಯೋದು. ಇನ್ನೊಂದು ಇವಾಗ ಪಾಕಿಸ್ತಾನವರು ನಮ್ಮನ್ನ ಎದುರಿಸ್ತಾ ಇದ್ದಾರೆ. ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ನಾವೇನು ದೀಪಾವಳಿ ಪಟಾಕಿನ ಮಾಡ್ಕೊಂಡಿದ್ದೀವಿ? ಅಯ್ಯೋ, ನೀವು ನ್ಯೂಕ್ಲಿಯರ್ ಆದರೆ ಬಹುಶಃ ಒಂದು 20% ನಮ್ಮ ದೇಶಕ್ಕೆ ಹಾನಿ ಆಗ್ಬೋದು. ನಾಳೆ ಬೆಳಿಗ್ಗೆ ಪಾಕಿಸ್ತಾನ ಬೋರ್ಡ್ಗಿರಲ್ಲ, ನಾವೇನಾದರೂ ನ್ಯೂಕ್ಲಿಯರ್ ಆಗಿಬಿಟ್ರೆ ನಾಳೆ ಬೆಳಿಗ್ಗೆ ಪಾಕಿಸ್ತಾನ ಇಲ್ಲಿತ್ತ ಅಂತ ಮ್ಯಾಪಲ್ಲಿ ಕಾಣಿಸ್ಕೊಳ್ಳಲ್ಲ. ಬಟ್ ಸ್ಟಿಲ್ ವಿ ಆರ್ ಡಿನೈ. ಯಾಕಂತ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಸಯೀದ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನು ನಾನು ಆಹ್ವಾನಿಸ್ತೀನಿ. ಅವರು ಒಂದ್ಗಟ್ಟಾಗಿ ಭಾರತದ ಜೊತೆಗಿದ್ದೀವಿ, ನಾವು ಕೂಡ ಬೇಕಾದರೆ ಫ್ರಂಟಿಗೆ ಹೋಗ್ಬಿಟ್ಟು ಫೈಟ್ ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಒಂದು ವಿಶೇಷ ಮೆಸೇಜನ್ನು ಕಳಿಸುತ್ತೆ. ವಿ ಶುಡ್ ವೆಲ್ಕಮ್ ದ್ಯಾಟ್, ಐ ಅಪ್ರಿಷಿಯೇಟ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ನಮಗೆ ಮಲ್ಟಿ ಫೋರಮ್ ಲ್ಯಾಟ್ರಲ್ಸ್ ಬೇಕಾದಷ್ಟು ಬೇರೆ ಮಾರ್ಗಗಳಿದೆ. ಈಗ ಇಂಡಸ್ ಟ್ರೀಟಿದು ನಾವು ಹೇಳಿದ್ದೀವಿ ಅಲ್ಲಿ ಕಳಿಸಲ್ಲ ಅಂತ, ಬಟ್ ಈವನ್ ನಾವು ವಾಟರ್ ಈಸ್ ಫ್ಲೋಯಿಂಗ್, ವಿ ಶುಡ್ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್, ಇಟ್ ಆಲ್ ಟೇಕ್ಸ್ ಟೈಮ್. ಅದೇ ರೀತಿಯಿಂದ ಇವಾಗ ನಾವಲ್ಲಿ ಆ್ಯಕ್ಷನ್ ತೊಗೊಂಡಿಲ್ಲ, ಲಿಟ್ರಲ್ ಅಟ್ಯಾಕ್ ಆಗಿಲ್ಲ ಅಂತಂದ್ರೂ ಅಂತಲ್ಲಿ ಒಂದು ಏನು ಆಗಬೇಕಾಗಿದೆ ಸಿಸ್ಟಮ್ಯಾಟಿಕ್ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ದೇಶದ ಜೊತೆಗೆ ಈ ಎಲ್ಲ ಭಾವನೆಗಳನ್ನು ಜೊತೆಗೆ ಇದು ಇನ್ನೂ ಗಟ್ಟಿ ಮಾಡುತ್ತೆ ಯೂನಿಯನ್ ಗೌರ್ಮೆಂಟನ್ನು. ನಾವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು. ಮತ್ತು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಾವು ಜವಾಬ್ದಾರಿಯುತವಾಗಿ ಇರುವಂಥ ಪೊಲಿಟಿಕಲ್ ಪಾರ್ಟೀಸು, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಆಗಲಿ ಇಲ್ಲ ಬೇರೆ ಹೇಳಿಕೆ ಕೊಡೋರಾಗಲಿ ಜವಾಬ್ದಾರಿಯುತವಾಗಿರೋಣ. ನಾವು ಭಾರತ ಅಂತ ಹೇಳಿ ಮಾತಾಡೋಣ, ಬಿಟ್ಬಿಡಿ ಪಕ್ಷಾತೀತವಾಗಿ ಎಲ್ಲದು ಬೇರೆ ಯಾವುದೇ ರೀತಿಯ ಸೆಕ್ಟೇರಿಯನ್ ಥಿಂಗ್ಸ್ ಇದೆಯಲ್ಲ ಅದನ್ನು ಬಿಟ್ಟು ಬಿಡಬೇಕು. ರಾಜ್ಯದಲ್ಲಿ ಅದು ಇದು ಧರ್ಮ ಎಲ್ಲನೂ ಬಿಟ್ಟು ಡಿಲೇ ಆಗ್ತಿದೆಯಾ ಈ ವಿಚಾರದಲ್ಲಿ? ನೋ, there is no delay in this. They are aggressively working on it. There is a systematic way for approach. So ನಾವು ಸುಮ್ಮನೆ ಹೋಗ್ಬಿಟ್ಟು it is not a knee jerk, reactions are not needed. We have to react. We should not give a knee jerk reaction. We have to answer them. ಹೇಗೆ ಮೂಲದಿಂದ ಕಿತ್ತಾಕಬೇಕು ಅಂತಂದರೆ ಅದಕ್ಕೊಂದು ಸಿಸ್ಟಮ್ ಇದೆ. ಇದರಲ್ಲಿ ಬೇಕಾದಷ್ಟು ಸಿಸ್ಟಮ್ಸ್ ಇದೆ. ನೋಡಿ, ಪಾಕಿಸ್ತಾನದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ, ವಿಚ್ ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್. ಅಲ್ಲಿ 40-50 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ಅಲ್ಲಿ ಟೆಕ್ಸ್ಟ್ ಬುಕ್ಕಿಂದ ಸಮೇತ ನಮ್ಮ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ನ ತಿರ್ಚಿದ್ದಾರೆ. ಮುಸ್ಲಿಮ್ಸ್ ಮಾತ್ರ ಮಾಡಿದ್ರು, ಬೇರೆಯವ್ರು ಯಾರೂ ಮಾಡಿಲ್ಲ ಅಂತ. ಬಟ್ ಅದೇ ಇಂಡಿಯನ್ ಮುಸ್ಲಿಮ್ಸ್ಗೆ ನೀವು ಹೇಳಕ್ಕೆ ಹೋಗಿ ಅವರಿಗೆ ಸತ್ಯ ಗೊತ್ತಿದೆ. ಅಂದರೆ ಇರೋದನ್ನು ಸತ್ಯ ಹೇಳ್ತಾ ಹೋಗಬೇಕು. ಭಾರತವನ್ನು
ವಿರೋಧಿ ರಾಷ್ಟ್ರ ಅಂತ ಮೊದಲಿಂದ ಟೆಕ್ಸ್ಟ್ ಬುಕ್ಕಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಎಂಥ ತಪ್ಪು. ಸೊ ಹಿಸ್ಟ್ರಿನ ತಿರುಚಿಬಿಟ್ಟು ಭಾರತ ವಿರುದ್ಧವಾಗಿ ಅವರು ನಡ್ಕೊಳ್ಳೋ ಹಾಗೆ ಚಿಕ್ಕ ಮಕ್ಕಳಿಂದ ಅವರಿಗೆ ಬೇರಲ್ಲಿ ಹಾಕಿ ಕೊಡುವಂಥದ್ದು, ಇದನ್ನು ಕೂಡ ಹಿಂದೆ ತಗೊಳ್ಳುವಂಥ ಅಗ್ರಿಮೆಂಟಲ್ಲಿ ಒಂದು ಪಾರ್ಟ್ ಆಗಬೇಕು. ವಾಟ್ ಈಸ್ ರಿಯಾಲಿಟಿ ಶುಡ್ ಬಿ ರಿಯಾಲಿಟಿ. ಇಲ್ಲಿ ನಾವು ನಮ್ಮಲ್ಲಿ ಮುಸ್ಲಿಮ್ಸ್ ಯಾರು ಫೈಟ್ ಮಾಡಿದ್ರು ನಾವು ಅವರಿಗೆ ಗೌರವ ಕೊಡ್ತೀವೋ ಇಲ್ವೋ? ಇವತ್ತಿಗೂ ಕೂಡ ನಾವು ಅಲಮಾ ಇಕ್ಬಾಲ್ ಬರೆದಿರುವಂಥ ಹಾಡುಗಳನ್ನು ಹಾಡ್ತೀವೋ ಇಲ್ವೋ? ಸಾರೇ ಜಹಾಸೆ ಅಚ್ಚ ಹಿಂದೂ ಸಿತಾ ಹಮಾರ ಯಾರು ಹೇಳಿದ್ರಿ ಅದ. ಸೊ ಅದರಿಂದ ಹಿಡಿದು ಅಲಮಾ ಇಕ್ಬಾಲಿಂದ ಹಿಡಿದು ನಾವು ಆಮೇಲೆ ಮುಸ್ಲಿಮ್ಸ್ಗೆ ಇಂತಲ್ಲಿ ನಾವು ಅವಿರೋಧವಾಗಿ, ಅಲ್ಲಿ ಎಷ್ಟು ಮುಸ್ಲಿಮ್ಸ್ ಇದ್ದಾರೆ ಅದಕ್ಕಿಂತ ಜಾಸ್ತಿ ಮುಸ್ಲಿಮ್ಸ್ ಇಲ್ಲಿದ್ದಾರೆ. ಆದರೆ ಇಲ್ಲಿರುವಂಥ ಕೆಲವು ಜನರು ಯಾರೋ ಒಂದಿಷ್ಟು ಜನ ಇಂಟರ್ನಲ್ಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಡೆದು ಹಾಕೋದಿದೆಯಲ್ಲ ಅದನ್ನು ನಿಲ್ಲಿಸಬೇಕು. ಸೈದ್ ಅಂತ ಲೀಡರ್ಸ್ ಯಾರೋ ಒಂದು ಕರೆಗಳನ್ನು ಕೊಡ್ತಾರೆ, ಅದು ಅವರು ಒಪ್ಪಬೇಕು, ನಾವು ಕೂಡ ಒಪ್ಪಬೇಕು, ಅದನ್ನ ಹೆಮ್ಮೆಯಿಂದ ತೊಗೊಳ್ಬೇಕು. ಅಲ್ಲಿ ಟೆಕ್ಸ್ಟ್ ಬುಕ್ಸಲ್ಲಿ ಮತ್ತು ಲಿಟ್ರೇಚರಲ್ಲಿ ಕೂಡ ಬಾಯಸ್ ಏನಂದರೆ ದೇ ಆರ್ ಯೂಸಿಂಗ್ ಇಟ್ ಆಸ್ ಎ ಗೌರ್ಮೆಂಟ್ ಪ್ರೊಪಗಂಡಾ ವಿಚ್ ಇಸ್ ವೆರಿ ರಾಂಗ್. ಇದು ಇಂಟರ್ನ್ಯಾಷನಲ್ ಫೋರಮ್ ಅವರು ಕೂಡ ಒಪ್ಕೊಳ್ಬೇಕು. ಇನ್ಫ್ಯಾಕ್ಟ್ 1996 US ಇಂದ ಒಂದು ಆರ್ಟಿಕಲ್ ರಿಲೀಸ್ ಆಗುತ್ತೆ, ಒಂದು ರಿಪೋರ್ಟ್ ಹೇಳುತ್ತೆ ದೇರ್ ಟೆಕ್ಸ್ಟ್ ಬುಕ್ಸ್ ಆರ್ ಆಲ್ಸೋ ಬಯಸ್ಡ್ ಆ್ಯಂಡ್ ಆರ್ ಟೆಲ್ಲಿಂಗ್ ಸ್ಪ್ಲಿಟ್ಟಿಂಗ್ ವೆನಮ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳಿದ್ದಾರೆ. ಜಿನ್ನಾನ ಮಾತ್ರ ತೋರಿಸ್ತಾರೆ, ಗಾಂಧೀಜಿ ಮಾಡಿರೋದಕ್ಕೆ ಏನೂ ಇಲ್ಲ, ಅಂಬೇಡ್ಕರ್ ಮಾಡಿರೋದಕ್ಕೆ ಏನೂ ಇಲ್ಲ, ಈ ರೀತಿಯಿಂದ. ಸೊ ಇದೆಲ್ಲ ನಿಲ್ಲಬೇಕು. ಇದು ಕೂಡ ನಮ್ಮ ಇನ್ನು ಮುಂದೆ ಆಗ್ತಿರುವ ಚರ್ಚೆಗಳಲ್ಲಿ, ಒಪ್ಪಂದಗಳಲ್ಲಿ ಅವ್ರ ಮೇಲೆ ನಾವು ಪ್ರೆಷರ್ ಬೀರಬೇಕು. ಯಾಕಂದರೆ ಅಲ್ಲಿರೋರು ಕೂಡ ನಮ್ಮ ಅಣ್ತಮ್ಮಂದ್ರೆ, ಆದರೆ ಅವರಿಗೆ ಫುಲ್ ಮಿಸ್ಗೈಡ್ ಮಾಡಾಗಿದ್ದಾರೆ. ಹಾಗೆ ಇದರಿಂದ ನಾವು ಹೊರಗೆ ಬರಬೇಕು, ಮತ್ತೆ ಅವರಿಗೆ ಪ್ರತಿಕಾರವನ್ನು ತೋರಿಸಲೇಬೇಕು. ಇವಾಗ ಏನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅದೇನು ಕಡಿಮೆ ಅಲ್ಲ. ಡೆಫಿನೆಟ್ಲಿ ದೇ ಆರ್ ವರ್ಕಿಂಗ್ ಆ್ಯಂಡ್ ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ದಟ್ ದ ಆಕ್ಷನ್ ವಿಲ್ ಬಿ ಟೇಕನ್. ಎಸ್ ನೋಡಿ, ಈಗ ನಮ್ಮ ದೇಶದ ಸುತ್ತ ಏನೇನು ಬೇರೆ ಬೇರೆ ದೇಶಗಳಿದ್ದಾವೆ. ಯಾವ ದೇಶ ಭಾರತದೊಂದಿಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಸಂಬಂಧಗಳು ಶುದ್ಧವಾಗಿದ್ದಾವೆ, ಚೆನ್ನಾಗಿದ್ದಾವೆ. ಇಷ್ಟಪ್ಪ ಕಣ್ಣಿನ ನೇಪಾಳನೇ ಹಿಂಗೆ ಕಂಡುಬಿಟ್ಟು ನೋಡೋ ಥರ ಆಗ್ತಾ ಇದೆ. ಇನ್ನು ಚೀನಾದವ್ರು ಬಂದು 4,000 ಎಕರೆ ಅರುಣಾಚಲ್ ಪ್ರದೇಶ ಲದಾಖಲ್ಲಿ, ಒಂದು ನಿಮಿಷ ಸರ್, ಲದಾಖಲ್ಲಿ ಏನು ವಶಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇನ್ನು ಶ್ರೀಲಂಕಾ ಯಾವ ಥರ ಇದು ರಿಯಾಕ್ಟ್ ಇದೆ. ಇನ್ನು ಈ ದೇಶ ಬಿಡಿ, ಇದು ಪಾಪಿ ದೇಶ ಇರ್ತಕ್ಕಂಥದ್ದು. ಇವರು ಹಲಾಲು ಹಿಜಾಬು ಜಟ್ಕಾ ಅಂದಮೇಲೆ G7 ಕಂಟ್ರೀಸು, ಅದರಲ್ಲೂ ಬಹಳ ಮುಖ್ಯವಾಗಿ ಮುಸಲ್ಮಾನ್ ಕಂಟ್ರೀಸು ನಮ್ಮ ಇಂಡಿಯನ್ ಪ್ರಾಡಕ್ಟ್ನ ಬ್ಯಾನ್ ಮಾಡಾಕಿದ್ರು ಸರ್. ಇಲ್ಲಿ ನಮ್ಮ ಈ ಬಾರಿ POKನ ಟಾರ್ಗೆಟ್ ಮಾಡಬೇಕಾ ಬೇಡವಾ ಸರ್? 100ಕ್ಕೆ 100. ಆಮೇಲೆ ಒಂದು ಪಾಠ ಕಲಿಬೇಕು ಸರ್. ಅಮೆರಿಕದಲ್ಲಿ ವಿಮಾನ ದಾಳಿ ಆದಾಗ ಅವರು ಅಫ್ಘಾನಿಸ್ತಾನದ ಒಳಗಡೆ ನುಗ್ಗಿ ಅಲ್ಲಿ ಒಸಾಮಾ ಬಿನ್ ಲಾಡನ್ನ ಹೊಡೆದಾಕಿದ್ದಾರೆ. ಇವರು ದೇಶದೊಳಗಡೆ ಹೆಂಗ್ ಬಂದ್ರು? ಇವ್ರನ್ನ ಇಲ್ಲಿ ತನಕ ಏನ್ ಮಾಡಿದ್ದಾರೆ ಇವರು? ಯಾವುದಕ್ಕೂ ಈ ದೇಶದ ಮುಂದೆ ಉತ್ತರ ಇಲ್ಲ. ಮೋದಿಜಿ, ನಿಮ್ಮ 56 ಇಂಚಿನ ಎದೆ ಇತ್ತಲ್ಲ, ಆ ಎದೆಯೊಳಗೆ ಆ ಧೈರ್ಯವಾದಂತಹ ಗುಂಡಿಗೆ ಇಟ್ಕೊಂಡು ಇಡೀ ಭಾರತ ದೇಶ ನಿಮ್ಮೊಂದಿಗಿದೆ. ನೀವು ಭಾರತದ ಪ್ರಧಾನಿ, ಬಿಜೆಪಿಯ ಪ್ರಧಾನಿ ಅಲ್ಲ. ನಿಮ್ಮ ಜೊತೆ ನಾವಿರ್ತೀವಿ. ನೀವು ನುಗ್ಗಿ ಸೇನೆಗೆ ಮುಕ್ತವಾದಂತ ಅವಕಾಶ ಕೊಡಿ. ನಾವು ನಮಗೆ ಯಾವ ಲಾಸಸ್ಸು ಆಗಲ್ಲ ಸರ್. ನಾವು ಫಿನಾನ್ಷಿಯಲಿ ವಿ ಆರ್ ವೆರಿ ಸ್ಟ್ರಾಂಗ್. ಡೆಫಿನೆಟ್ಲಿ ಯುದ್ಧ ಗೆಲ್ತೀವಿ ಸರ್. 30 ಸೆಕೆಂಡ್ ಸರ್, ನನಗೆ ಒಂದು 30 ಸೆಕೆಂಡ್. ನಾವು ನಮ್ಮಲ್ಲಿ ನಾವು 56 ಇಂಚು ಎದೇನೂ ಇರ್ಬೋದು, 46 ಇರ್ಬೋದು, 66 ಇರ್ಬೋದು. ನಾವು ಈ ಸಂದರ್ಭದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ. ಹೆಂಗ್ ಸೈಯದ್ ಅವ್ರು ಹೇಳಿದ್ರು ಅದೇ ರೀತಿಯಾಗಿ ನಾವು ಇದನ್ನ ಚಿಕ್ಕ ಪುಟ್ಟ ವಿಷಯಕ್ಕೆ ನೀವು ಜೊತೆಗಿದ್ದೀವಿ ಹೇಳಿಬಿಟ್ಟು ನಿಮ್ಮ ಮುಖ್ಯಮಂತ್ರಿಗಳು ಯಾಕೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ? ದೇಶದ್ರೋಹಿ ಹೇಳಿಕೆ ಕೊಟ್ಟಿಲ್ಲ ಸರ್. ಸರ್ 30 ಸೆಕೆಂಡ್ ಲಾಸ್ಟ್ ಫಿನಿಶಿಂಗ್ ಮಾಡ್ತೀನಿ. ಅಣ್ಣ ನೋಡಿ, ನಮ್ಮ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ. ಒಂದೊಂದೇ ಸೆಕೆಂಡ್ ನೋಡಿ, ರಿಪೀಟ್ ಮಾಡಿ ಸರ್. ಒಂದೇ ಒಂದು ಲಾಸ್ಟ್ 30 ಸೆಕೆಂಡ್ ಸರ್. ಒಂದೇ 30 ಸೆಕೆಂಡ್ ಫೈನಲ್ ತಗೋತೀನಿ. 30 ಸೆಕೆಂಡ್ ಸರ್. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಪಕ್ಷ ಪೊಲಿಟಿಕ್ಸ್ ಒಂದು ಕಡೆಗೆ ಬಿಡೋಣ. ಯಾಕೆ ಬಂದಿಲ್ಲ, ಯಾಕೆ ಬರ್ದಾರೆ, ಅದು ಒಂದು ಕಡೆಗೆ ಬಿಡೋಣ. ಈ ಪೊಸಿಷನಲ್ಲಿ ನಾವು ಒಟ್ಟಿಗೆ ನಿಂತು ಯುದ್ಧ ಮಾಡಬೇಕು, ಯುದ್ಧ ಗೆಲ್ಲಬೇಕು. ಈ ಮೂಲಕ ಬೇರೆಯವ್ರಿಗೂ ಒಂದು ಸಂದೇಶ ಕೊಡಬೇಕು, ಇಂಡಿಯಾ ಇಸ್ ನಾಟ್ ವೀಕ್ ಅಂತ. I fully agree with that. We are all together and one. But at the same time, ಕಾಂಗ್ರೆಸ್ ಅವ್ರು ಹೇಳಿದೆ ಇವತ್ತು ಅಕ್ಕಪಕ್ಕದವ್ರು ನಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ. ಮೋದಿ ಅವ್ರ ಜೊತೆ, ಮೋದಿ ಅಲ್ಲ, ಇದು ನೀವು ಅರ್ಥ ಇದೇ ಹೇಳೋದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಮೊದಲು ಇವ್ರ ಜೊತೆಗೆ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಭಾರತದ ಜೊತೆಗೆ ಎಷ್ಟಿದ್ದಾರೆ ಅನ್ನೋದು ತಿಳ್ಕೋಬೇಕು. ಯಾಕೆ ಇವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಎಲ್ಲರ ಜೊತೆಗಿದ್ರೆ ಹಾಗನ್ಬಾರ್ದು. ಸೊ ದಿಸ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಶುಡ್ ಬಿ ವೆರಿ ಕ್ಲಿಯರ್. ಸ್ಟೇಟ್ಮೆಂಟ್ ಶುಡ್ ಬಿ ಕ್ಲಿಯರ್. ಸ್ಟೇಟ್ಮೆಂಟ್ ಶುಡ್ ಬಿ ಕ್ಲಿಯರ್. ಸ್ಟೇಟ್ಮೆಂಟ್ ಶುಡ್ ಬಿ ಕ್ಲಿಯರ್. ಹಿಂದಿಂದ ಮಾತಾಡೋದನ್ನ ನಿಲ್ಲಿಸ್ಬೇಕು. ಇದನ್ನ ಈ ರೀತಿ ಮಾತಾಡಬಾರ್ದು.
ಅಷ್ಟೊತ್ತು ಈ ರೀತಿ ಮಾತಾಡಬಾರ್ದು, ಬೇಜವಾಬ್ದಾರಿ ಇದು. ನೋಡಿದ್ರಲ್ಲ ವೀಕ್ಷಕರೀಗ ಪ್ರಮುಖವಾಗಿ ಘಟನೆ ಆಗಿ 10 ರಿಂದ 12 ದಿನ ಆಯಿತು. ಪ್ರತಿಕಾರ ಯಾವಾಗ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಬರೀ ಕೇವಲ ಮಾತಿನಲ್ಲಿ ಅಷ್ಟೇ ಇರಬಾರ್ದು, ಆದರೆ ಸಹಜವಾಗಿ ಈ ರೀತಿ ರಾಜತಾಂತ್ರಿಕ ಯುದ್ಧಗಳು ನಡೀತಾ ಇದ್ದಿಲ್ಲ, ಅದು ಒಂದು ಕೂಡ ಓಕೆ, ಯುದ್ಧದಕ್ಕಿಂತ ಭೀಕರನೇ ಇರುತ್ತೆ. ಬಟ್ ಪ್ರತಿಕಾರ ಯಾವಾಗ ಅಂತೇಳಿ ಬಹುಶಃ ಸದ್ಯಕ್ಕೆ ಇರಬಹುದು, ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಯಾವಾಗ ಎಲ್ಲಿ ಅನ್ನೋದು ಯಾಕೋ ಡಿಲೇ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಈ ರೀತಿ ಚರ್ಚೆಗಳು ಆಗೋದು ಸಹಜ. ಆದಷ್ಟು ಬೇಗ ಪ್ರತಿಕಾರ ಆಗಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.